ವಿದ್ಯಾರ್ಥಿಗಳ ಪ್ರೀತಿಯ ಶಿಕ್ಷಕ, ಕಲಾತ್ಮಕ ಶಿಕ್ಷಣಕ್ಕೆ ಉದಾಹರಣೆಯಾದ ವ್ಯಕ್ತಿ, ಹಲವು ಸಾಧನೆ ಪುರಸ್ಕಾರಗಳನ್ನು ಗಳಿಸಿದ ವ್ಯಕ್ತಿ. ಇವರು ನಮ್ಮ ಮನೆಯ, ನಮ್ಮ ಕುಟುಂಬದ ಭಾಗವಾಗಿರುವುದು ನಮಗೆ ತುಂಬ ಅಂದರೆ ತುಂಬ ಹೆಮ್ಮೆ. ಮತ್ತು ಪಾಲೇಕರ್ ಮತ್ತು ಒಬ್ಬ ಕುಟುಂಬದಿಂದ ಸದಸ್ಯರು ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ನಮಗೂ ಪರಿಶ್ರಮಪಟ್ಟು ಈ ಮನೆಯಲ್ಲೂ ಕೂಡ ಒಂದು ಸಾಹಸವಾಗಿ ಈ ವೇದಿಕೆ ಸಂಪರ್ಕಗಳ ಉಳಿಸುವ ಈ ಸಂದರ್ಭದಲ್ಲಿ ಅಭಿನಂದನೆ ಪಾಲೇಕರ್ಗಳು ನಮಸ್ಕಾರ. ಈ ಈಗಾಗಲೇ ಅಭಾಸ ಇರೋದ್ರಿಂದ ಸೂರ್ಯ ಬೆಳಗಿಂದ ವಿರಕ್ತವಾದ ಅಭಿಷೇಕ ಪೂಜೆ, ಸೂರ್ಯ ಅಲಂಕಾರ ಪೂಜೆ, ಸರ್ವಾಲಂಕಾರ ಪೂಜೆ ಮಾಡಿ ಈ ದೇವರಿಗೆ ಬೆಳೆಸಲು ಕಟ್ಟಿದೆ. जीवानं दैवाकणिवनु नम्माऊरा कण्णागो सरदारा कणुविवनु ಸುಮಾರು 25 ವರ್ಷದಿಂದ ಕಲಾ ಪ್ರೇಮ ಬಂದಿದ್ದ ಸರಸಂಗೋಪಾಲ ಹಾಗೂ ಮುಖ್ಯಸ್ಥನಾದ ನಾನು ಗೋಲ್ಮಸ್ನಲ್ಲಿ ನನ್ನ ಜೊತೆ ಒಂದು ಸಂಗೀತ ಕಲಾವಿದರು ಮಾತಾಡ್ತಾರೆ. ಎಲ್ಲಿ ಸಂಸ್ಕಾರವಿದೆಯೋ ಅಲ್ಲಿ ಆಚಾರವಿರುತ್ತೆ, ಎಲ್ಲಿ ಆಚಾರ ಇರ್ತದೆಯೋ ಅಲ್ಲಿ ಒಳ್ಳೆಯ ವಿಚಾರ ಇರ್ತದೆ ಅನ್ನೋದಕ್ಕೆ ಇಂದಿನ ಈ ಒಂದು ಕಾರ್ಯಕ್ರಮ ಸಾಕ್ಷಿ. ಇಲ್ಲ ಒಂದು ಯಾವುದೋ ಗೊಬ್ಬ ಬರುತ್ತೆ, ಯಾವ ಕಲೆಯನ್ನು ಬೆಳೆಯಲಿಲ್ಲ ಅವರು. ಹೀಗೆ ಈ ವೃತ್ತಿಯನ್ನು ಮಾಡ್ತಾ ಇರ್ಬೇಕಾದ್ರೆ ಅವರು ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ರು. ನಾನು ತಿಳಿದಂಗೆ 35 ವರ್ಷಕ್ಕಿಂತ ಅಧಿಕ ಅವರು ಕೃಷಿ ಶೈಕ್ಷಣಿಕ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ವಿವಿಧ ಶಾಲೆಗಳಲ್ಲಿ ಸಹ ಶಿಕ್ಷಕರಾಗಿ ಕೆಲಸ ಮಾಡ್ತಾ ನಮ್ಮ ದಾಸನಕೊಪ್ಪದ ವಜ್ಜಲ ಸ್ಕೂಲ್ನಲ್ಲಿ ಅವರು ಮುಖ್ಯ ಶಿಕ್ಷಕರಾಗಿ ನಿವೃತ್ತಿ ಹೊಂದಿದ್ದಾರೆ. ಪ್ರತಿಭೆ, ಅದ್ಭುತ ಕಲಾವಿದ, ಒಬ್ಬ ಹಿರಿಯ ಶಿಕ್ಷಕರಾಗಿ ಒಂದು ನವರಸ ನಟ ಸಾರ್ವಭೌಮ ನಟರಾಗಿ ತಾವು ಇವತ್ತು ನಮ್ಮ ನಡುವಿದ್ದೀರಿ. ಕೇವಲ ನೀವು ಮಾಡ್ತಾ ಇರುವಂತಹ ವೃತ್ತಿಗೆ ಸೇವಾ ನಿವೃತ್ತಿಯನ್ನು ತಾವು ಪಡಿತಾ ಇದ್ದೀರಿ. ಮನೋಜ್ ಪಾಲೇಕರ್ ಏನಾದರೂ ಒಂದು ಸ್ಥಾನ ಪಡೆದ ಫಸ್ಟ್ ಹಲುಂಗೇರಿ ಕರಿವಂಡಿ ಮಾಸ್ತಮ್ಮ ದೇವಿಯ ಫಸ್ಟ್ ವೇದಿಕೆ. ಅಲ್ಲಿಂದ ಮಣಿಪುರದ ಆ ಒಂದು ಎಂಪಾಲದಲ್ಲಿ ಕಾರ್ಯಕ್ರಮ ಕೊಡಲಿಕ್ಕೆ ನಮಗೆ ಸಿದ್ದಪ್ಪ ಬಿರಾದರ್ ಸರ್ ಅವರ ಅನೇಕ ಎಷ್ಟು ಜನ ನಮಗೆ ಇಲ್ಲಿ ಸಾಥ್ ಕೊಟ್ಟಿದ್ದಾರೆ. ಇವ್ರ ಜೊತೆಗೆ ನಾನು ಅಂಬೆಗಲ್ ಆಗ್ತಾ ಇದ್ದೇನೆ, ನೆನ್ಪಿಡ್ಕೊಳ್ಳಿ, ಅಂಬೆಗಲ್ ಆಗ್ತಾ ಇದ್ದೀನಿ ಗೊತ್ತಿಲ್ಲ. ಸರ್ ಅವರು ಭೋಜನ ಸರ್ ಮಾತು ಹೇಳಿದ್ರು ವೃತ್ತಿ. ಇಲ್ಲಿ ತನಕ ಅವರ ಸಾಧನೆ ಹಾಗೂ ಅವರ ಕಾರ್ಯವೈಖರಿಯ ಬಗ್ಗೆ ನಾವು ಕೇಳಿದ್ದೀವಿ. ಆದರೆ ಅವರ ಬಾಲ್ಯದ ದಿನಗಳು ಹೇಗಿತ್ತು ಅನ್ನೋದಕ್ಕೆ ಅವರ ಕುಟುಂಬದವರು ಅವರ ನೆನಪುಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಅವರ ಮಾವಂದಿರು ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಶ್ರೀ ಗಣೇಶಾಯ ನಮಃ. ಮನೋಜ, ನಾನು ಪ್ರಭಾಕರ ನಿಂಗಪ್ಪ ಜೋಗಲೇಕರ್ ಅಂತೇಳಿ. ನಮಸ್ಕಾರ, ನಾನು ಮೋಹನವರ ಜೋಗಲೇಕರ್, ನಿವೃತ್ತ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಮನೋಜ ನಮಗೆ ಆತ್ಮೀಯ. 9-10 ವರ್ಷದ ಹಿಂದಿಂದಲೇ ನೇರನಗರದಲ್ಲಿ ವಾಸ್ತವ ಮಾಡಿಕೊಂಡಿರುವಾಗ ಆತನು ತುಂಬ ಉಡಾಳನಾಗಿದ್ದನು. ಮನೋಜ್ ಅವರು
ಬಾಲ್ಯದಲ್ಲಿ ಅವನು ಭಾಳ ಸುಂದರವಾಗಿ ಅಕ್ಕರೆಯಿಂದ ಅವನನ್ನು ಸಾಕಿದ್ರು ನಮ್ಮ ಅಕ್ಕ. ಅವನಿಗೆ ಪ್ರೀತಿಯಿಂದ ಮನೋಜ್, ಹಿಂದಿ ಫಿಲ್ಮ್ ಆ್ಯಕ್ಟರ್ ಮನೋಜನ ಹೆಸರಿನಲ್ಲಿ ಅವನಿಗೆ ಮನೋಜ್ ಅಂತ ಹೆಸರಿದ್ಲು. ಅದರಂತೆ ಮನೆಯಲ್ಲಿ ಅವ್ರ ತಂದೆ ತಾಯಿ ಹೇಳಿದಂಥ ಮಾತನ್ನು ಚಚ್ಚು ತಪ್ಪದೆ ಮಾಡಿ ಇವಾಗ ಆತನು ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರುವಾಸಿಯಾಗಿ ಎಲ್ಲ ಕಲಾಕ್ಷೇತ್ರದಲ್ಲಿ ಪಾಲ್ಗೊಂಡು ಶ್ರೀ ಗಣಪತಿ ದೇವಸ್ಥಾನದಲ್ಲಿ ಆತನು ಮಾಡಿದ್ದಂಥ ಚಿತ್ರಕಲೆ ಪ್ರತಿಯೊಬ್ಬರ ಪ್ರಶಂಸೆಗೆ ಪಾತ್ರನಾಗಿರ್ತಾನೆ. ಗುರು ಎಂದರೆ ಅರಿವಿನ ಆಗ್ರ. ಅಜ್ಞಾನದ ಅಂಧಕಾರವನ್ನು ತೊಲಗಿಸಿ ಸುಜ್ಞಾನದ ದೀಪವನ್ನು ಬೆಳಗಿಸಿದ ಈ ಗುರುಗಳು. ಇವರು ಶಿಕ್ಷಣ ಇಲಾಖೆಯಲ್ಲಿ ಸುಮಾರು 39 ವರ್ಷಗಳ ಅವಿರತವಾದ ಸೇವೆಯನ್ನು ಸಲ್ಲಿಸಿ ಸಮಾಜಕ್ಕೆ ಒಂದು ಮಾದರಿಗೇರ್ತಿದ್ದಾರೆ. ಅವರ ತಾಯಿಯಾದ ನಿಶಿಯ ಹಾಗೂ ಅವರ ತಂದೆಯಾದ ಅಚ್ಯುತ್ ಪಾಲೇಕರ್ ಇವರು ಚಿಕ್ಕಂದಿನಿಂದಲೂ ನಮಗೂ ಒಳ್ಳೆಯ ರೀತಿಯಿಂದ ನೋಡಿಕೊಂಡಿದ್ದರು. ನಮ್ಮ ಸೋದರ ಅಕ್ಕ ಆಗಿದ್ದರಿಂದ ನಾವು ಇದ್ದದ್ದರಲ್ಲಿ ಅವಳಿಗೆ ಪ್ರೀತಿಯಿಂದ ನಮ್ಮ ಅನಿಸಿಕೆಯನ್ನು ಅವಳ ಹತ್ರ ಹೇಳ್ಕೊಳ್ತಿದ್ವಿ. ಹರೀಶ ಮತ್ತು ಜಯಂತಿ, ವಿದ್ಯಾ, ಅನೂಪ, ದಿವಾಕರ ಅವರೆಲ್ಲರೂ ಸಹ ಚಿಕ್ಕಂದಿನಿಂದ ನಮ್ಮ ಮನೆಯಲ್ಲಿ ಬಂದು ಹೋಗಿ ಮಾಡುತ್ತಿದ್ದರು. ಮನೆಯಲ್ಲಿ ಅಣ್ಣ ತಮ್ಮಂದಿರ 4 ಜನರ ಒಟ್ಟಿಗೆ ಪ್ರೀತಿಯನ್ನು ವಿಶ್ವಾಸದಿಂದ ಜೀವನ ನಡೆಸುತ್ತಿದ್ದು ಇವರು ಮಾದರಿಯಾಗಿದ್ದು ಈಗಲೂ ನನಗೆ ನೆನಪಿದೆ. ಹಾಗೂ ಈಗ ಆ ದೊಡ್ಡ ಕುಟುಂಬದಲ್ಲಿ ಹಿರಿಯ ಮಗುವಾಗಿ ಬೆಳೆದಂಥ ಮನೋಜ್ ಪಾಲೇಕರ್ ಮುಂದೆ ಶಿಕ್ಷಕನಾದ ಮೇಲೆ ಪ್ರತಿಭಾವಂತ ಶಿಕ್ಷಕನಾಗಿ ಎಲ್ಲರಲ್ಲಿಯೂ ಮೆಚ್ಚುಗೆಯನ್ನು ಸಂಪಾದಿಸಿದವರು. ಶಿಕ್ಷಕನಾಗಿದ್ದಾಗ ಬಾಲ ಸೇವಾದಳದಲ್ಲಿ ಭಾಗವಹಿಸಿ ತರಬೇತಿ ಪಡೆದು ಶಾಲಾ ಮಕ್ಕಳಿಗೆ ರಾಷ್ಟ್ರೀಯ ಭಾವುಕತೆ, ಉತ್ತಮ ಶಿಕ್ಷಣ, ಶಿಸ್ತು, ಕವಾಯಿತು, ಕ್ರೀಡಾ ಕಾರ್ಯಕ್ರಮವನ್ನು ಚೆನ್ನಾಗಿ ರೂಢಿಸಿಕೊಂಡು ಹೋದಂಥವ್ರು. ಅವನು ಎಲ್ಲ ಕಲಾವಿ ಕ್ಷೇತ್ರದಲ್ಲಿ ಮುಂದುವರೆದಿದ್ದಾನೆ. ಮತ್ತು ನನ್ನ ಮಗನಿಗೂ ಸಹ ಕಲಾ ಇದರಲ್ಲಿ ಮುಂದೆ ತಂದಿದ್ದಾನೆ. ನನ್ನನ್ನು ಎಲ್ಲಿ ಕಂಡರೂ ಸಹ ಮಾಮ ಅಂತ ಹೇಳಿ ಅವನು ಪ್ರೀತಿಯಿಂದ ನಮ್ಮಲ್ಲಿ ಮಾತಾಡೋದಕ್ಕೆ ನಮ್ಮ ಮಕ್ಕಳನ್ನು ಸಹ ಒಳ್ಳೆಯ ರೀತಿಯಿಂದ ಇರುತ್ತಾರೆ. ನಿಮ್ಮ ಶಿಕ್ಷಣ ಸೇವೆಯಲ್ಲಿ ಶಿಕ್ಷಣ ಪಡೆದ ಎಲ್ಲ ವಿದ್ಯಾರ್ಥಿನಿಯರು ಇಂದು ಸಮಾಜದಲ್ಲಿಯ ವಿವಿಧ ರಂಗದಲ್ಲಿ ಸಮಾಜ ಸೇವೆಯನ್ನು ಸಲ್ಲಿಸುತ್ತಿರುವುದು ನನಗೆ ತಿಳಿದು ಬಂದಿದೆ. ನಿಮ್ಮ ಶಿಕ್ಷಣ ಸೇವೆಯ ಜೊತೆಯಲ್ಲಿ ಕಲಾರಂಗದಲ್ಲಿ ನಾಟಕ, ನೃತ್ಯ, ಚಿತ್ರಕಲೆಗಳಲ್ಲಿ ಅದ್ಭುತವಾಗಿ ಸೇವೆಯನ್ನು ಸಲ್ಲಿಸಿದಿರಿ. ಇನ್ನೂ 5-10 ವರ್ಷ ಸರ್ವಿಸ್ ಇರುವಂಥ ಆತನ ಪ್ರವೃತ್ತಿಯನ್ನು ನೋಡಿ ನಾವು ತುಂಬ ಖುಷಿಯಾಗಿ ಇದ್ದೆವು. ಶಿಕ್ಷಣ ಇಲಾಖೆಯಲ್ಲಿ ಒಳ್ಳೆಯ ಶಿಕ್ಷಕರಾಗಿ ಒಳ್ಳೆಯ ಕೆಲಸ ಮಾಡಿದ್ದು ಇರುತ್ತದೆ. ನಾವು ಹೆಚ್ಚು ಹೇಳುವ ಅವಶ್ಯಕತೆಯೇ ಇಲ್ಲ. ಅವನಿಗೆ ಕಲಾ ಭಾರತಿಯಲ್ಲಿ ಯಶಸ್ಸು ಸಿಕ್ಕಲಿ, ಇನ್ನು ಮುಂದೆ ಒಳ್ಳೆಯದಾಗಲಿ, ನಿವೃತ್ತಿ ಜೀವನವನ್ನು ಕಲಾ ಭಾರತಿ ಕ್ಷೇತ್ರದಲ್ಲಿ ಮುಂದುವರ್ಕೊಂಡು ಹೋಗಲಿ ಅಂತ ಆಶಿಸ್ತೇನೆ. ಜೊತೆಯಲ್ಲಿ ಒಬ್ಬ ಉತ್ತಮ ಕಲಾಕಾರರು, ಬಾಲ್ಯದಿಂದ ಚಿತ್ರಕಲೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಂಥವ್ರು. ಮಾರಿಕಾಂಬಾ ದೇವಸ್ಥಾನದಲ್ಲಿ ಕಳೆದ 405 ವರ್ಷಗಳ ಹಿಂದೆ ಆ ಒಳ್ಳೆಯ ಒಂದು ಕಲಾಕೃತಿಯನ್ನು ನಾವು ನೋಡ್ತೀವಿ. ಆ ಕಲಾಕೃತಿಯ ಒಂದು ಭಾವನೆ ಅವರಲ್ಲಿ ಮೂಡಿ ಅನೇಕ ಊರುಗಳಲ್ಲಿ ಹೋಗಿ ದೇವಸ್ಥಾನಗಳಲ್ಲಿ ವಿವಿಧ ಪ್ರದೇಶಗಳಲ್ಲಿ ಅವರನ್ನು ಕರೆದು ಈ ಕಲಾಕೃತಿಯನ್ನು ಅಲ್ಲಿ ಬಿಡಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅನೇಕ ನಾಟಕಗಳಲ್ಲಿ ಭಾಗವಹಿಸಿದ್ದಾರೆ. ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಹಾಗೂ ರಾಜ್ಯ ಮಟ್ಟದಲ್ಲಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲ ರಂಗದಲ್ಲೂ ಸಹ ಮಕ್ಕಳನ್ನು ಉತ್ತಮ ಪ್ರತಿಭೆಯನ್ನು ತೋರಿಸಿ ಒಂದು ಹೆಸರನ್ನು ಈ ಸಿರ್ಸಿಗೆ ತಂದುಕೊಟ್ಟಿದ್ದೀರಿ. ಸಮಾಜದ ವಿವಿಧ ಸ್ಥಳದಲ್ಲಿ, ಸಂಸ್ಥೆಯಲ್ಲಿ ತಮ್ಮ ಕಲಾ ಸೇವೆಯನ್ನು ತೋರಿಸ್ಕೊಟ್ಟಿದ್ದೀರಿ. ನಿಸರ್ಗ ಧಾಮದಲ್ಲೂ ಸಹ ತಾವು ಚಿಕಿತ್ಸೆಗೆ ಪಡೆಯಲು ಬಂದಂತಹ ವಿವಿಧ ಅಧಿಕಾರಿ ವರ್ಗದವರು, ವಿವಿಧ ಸಮಾಜದವರಿಗೂ ಸಹ ತಮ್ಮ ಕಲಾ ಪ್ರತಿಭೆಯನ್ನು ತೋರಿಸಿ ಅವರ ಮನಸ್ಸನ್ನು ಉಲ್ಲಾಸ ಮಾಡಿಸಿದ್ದೀರಿ. ಅನೇಕ ಮಿಮಿಕ್ರಿಗಳನ್ನು ಮಾಡೋರು.
ಕಲಾಭಾರತಿ ಅಂತ ಒಂದು ಸಂಸ್ಥೆಯನ್ನು ನಡೆಸಿ ಈಗ ಸುಮಾರು 800 ಪ್ರದರ್ಶನ ಮಾಡಿದಂಥ ಒಂದು ಹೆಮ್ಮೆ ಅವರಲ್ಲಿ ಕಾಣ್ಬರ್ತದೆ. ಅದು ನಮಗೆ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಮನೆತನದಲ್ಲಿ ಒಬ್ಬ ಒಳ್ಳೆಯ ಶಿಕ್ಷಕನಾಗಿ ಈಗಾಗಲೇ ಜಿಲ್ಲಾ ಪ್ರಶಸ್ತಿ ಪಡೆದಿದ್ದಾರೆ. ಆದರೆ ಈ ವರ್ಷ ಅವರ ಪ್ರತಿಭೆಯನ್ನು ಕಂಡು ಇಲಾಖೆಯವರು ರಾಜ್ಯ ಪ್ರಶಸ್ತಿಗೆ ಮಾಡಬೇಕಂತ ನನ್ನ ಅನಿಸಿಕೆ ಇತ್ತು. ಆ ಒಂದು ಅರ್ಹತೆ ಇತ್ತು. ಆ ಅರ್ಹತೆಯನ್ನು ಇಲಾಖೆ ಅಧಿಕಾರಿಗಳು ಮನಸ್ಸು ಮಾಡಿ ಅವರಿಗೆ ರಾಜ್ಯ ಪ್ರಶಸ್ತಿ ಈ ವರ್ಷ ಕೊಡಬೇಕು ಅಂತ ನನ್ನ ಅನಿಸಿಕೆ. ನಿವೃತ್ತರಾಗೋದು ಅಂತ ಕಾಣೋದಿಲ್ಲ, ಇನ್ನೂ 8-10 ವರ್ಷ ಸರ್ವಿಸ್ ಮಾಡ್ತಿದ್ದಾರೆ ಅನಿಸ್ಬೋದು. ಅಂಥ ಒಂದು ವ್ಯಕ್ತಿತ್ವವನ್ನು ಪಡೆದಂಥವರು ಸೂತ್ರದ ಗೊಂಬೆ ವಿಶೇಷವಾಗಿ ಕಳೆದ 3-4 ವರ್ಷದಿಂದ ವಿಶೇಷವಾಗಿ ಪರಿಶ್ರಮಪಟ್ಟು ಸೂತ್ರದ ಗೊಂಬೆ ಅಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯಲ್ಲೇ ಪ್ರಪ್ರಥಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅವರು ಸುಮ್ಮನೆ ಕೂಡಿರದಾನೆ ತಮ್ಮ ಪ್ರತಿಭೆಯನ್ನು ಕೊನೆಯವರೆಗೂ ಕೂಡ ನಡೆಸ್ಕೊಂಡು ಹೋಗಿ ದೇಶಾದ್ಯಂತ ಭಾಗವಹಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಬೆಳಗಲಿ ಅಂತ ಹೇಳ್ಕೊಳ್ತಾ ನನ್ನ ಒಂದೆರಡು ಮಾತನ್ನು ಮಾತಾಡ್ತಾ ಇದ್ದೇನೆ. ವಂದನೆಗಳು. ಈ ಸೇವೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಜೊತೆಯಲ್ಲಿ ಈ ನಿಮ್ಮ ನಿವೃತ್ತಿ ಜೀವನವು ಕಡಿಮೆ ಎನ್ನದೆ ಮುಂದಿನ ಜೀವನವು ಪ್ರವೃತ್ತಿಯಾಗಿ ರೂಪುಗೊಳ್ಳಲಿ ಎಂದು ನನ್ನ ಕುಟುಂಬದ ಪರವಾಗಿ ಹಾಗೂ ನನ್ನ ಪರವಾಗಿ ನನಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಜೈ ಹಿಂದ್. ಜೀವನದಲ್ಲಿ ಒಳ್ಳೆಯ ದಿನ ಬರಬೇಕು ಅಂದರೆ ಕಷ್ಟ ತುಂಬಿಕೊಂಡಿರುವಂತಹ ದಿನಗಳನ್ನು ನಾವು ಎದುರಿಸಲೇಬೇಕಾಗತ್ತೆ. ಆ ದಿನಗಳು ಹೇಗಿತ್ತು ಅನ್ನೋದಕ್ಕೆ ಅವರ ಅಕ್ಕ ತಂಗಿಯರು ಆ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಮನೋಜ, ಹಾಯ್ ಮನೋಜ್, ನಿಮಗೆ ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯಗಳು. ಕಾಂಗ್ರ್ಯಾಚುಲೇಷನ್ಸ್ ರಿಟೈರ್ಮೆಂಟ್. ಒಳ್ಳೆ ರೀತಿಯಿಂದ ನಿವೃತ್ತಿ ಆಗ್ತಾ ಇರೋದಕ್ಕೆ ತುಂಬ ಶುಭಾಶಯಗಳು. ನಿನ್ನ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಇದೆ, ಅದೆಷ್ಟು ಹೇಳಿದ್ರು ಸಾಲೋದಿಲ್ಲ. ನಿನ್ನ ಗುಣ, ನಿನ್ನ ಸ್ವಭಾವ, ನಿನ್ನ ಸಹನೆ, ನಿನ್ನ ನಡತೆ ಎಲ್ಲದರ ಬಗ್ಗೆನೂ ನಮ್ಗೆ ಬಹಳ ಮೆಚ್ಚುಗೆ. ನಿನ್ನಲ್ಲಿರೋ ತಾಳ್ಮೆ ನಮ್ಗೆ ತುಂಬಾ ಇಷ್ಟ. ಹುಟ್ಟಿದಾಗಿಂದನೂ ತುಂಬ ಒಂದು ಪ್ರೀತಿಯಿಂದ ನೋಡ್ತಾ ಬಂದಿದ್ದೇನೆ. ಮೊದಲೆಲ್ಲ ಈಗ ನಂಗೆ ಹಾಸ್ಪಿಟ್ಲಲ್ಲಿ ಇರಲಿಲ್ಲ, ಮನೆಯಲ್ಲೇ ಹುಟ್ಟಿದ್ದು. ಆ ದಿವಸದಿಂದನೂ ನಾನು ನೋಡಿದ್ದೇನೆ. ಯಾರು ಏನೇ ಹೇಳಿ ಏನೇ ಬೇಡಲಿ ಅದೆಲ್ಲ ಮನಸ್ಸಿಗೆ ತಗೊಳ್ಳದೆ ಸಹಜವಾಗಿ ಇರ್ತೀಯ. ಎಲ್ಲ ದೊಡ್ಡವರಿಗೂ ಅಷ್ಟೇ ಗೌರವ ಕೊಡ್ತೀಯ, ಚಿಕ್ಕವರಿಗೂ ಅಷ್ಟೇ ಗೌರವ ಕೊಡ್ತೀಯ. ಹಾಗೇನೆ ನಿನ್ನಲ್ಲಿರುವ ಕಲೆ, ನಟನೆ ಎಲ್ಲದರಲ್ಲೂ ಸೈನ್ಯ ಒಂಥರ ಸಕಲ ಗುಣ ಕಲಾವಲ್ಲಭ ಇದ್ದಂಗೆಯ. ತುಂಬ ಚಿಕ್ಕಲ್ಲಿರುವಾಗ ತುಂಬ ನಮಗೆ ಪ್ರೀತಿ ಇತ್ತು. ಅಂದರೆ ತುಂಬ ಒಂಥರ ಕೃಷ್ಣನ ಥರನೇ ಚಂದ ಇದ್ದೇನೆ. ಆವಾಗಿಂದ ನಾನು ನೋಡ್ಕೊಂಡು ಬಂದಿದ್ದೇನೆ. ಆಮೇಲೆ ಹಾಗೆ ಬೆಳೀತಾ ತುಂಬ ಅಂದರೆ ಈಗ ನೀನು ನಿವೃತ್ತಿ ಆದರೂ ಸಹಿತ ನಿಂಗೆ ಹೆದರಿಕಿಲ್ಲ. ಯಾಕಂದರೆ ಮುಂದೆ ನಿನ್ನ ಒಂದು ಕಲೆ ನಿನ್ನ ಸಂಗಡ ಇದೆ, ಅದು ಯಾವಾಗೂ ಇದೆ. ಅದು ಹೆಂಗಂದರೆ ಹುಟ್ಟು ಕಲಾವಿದ ಅನ್ನೋದಂತೂ ನನಗೆ ಗೊತ್ತಿದೆ. ಹುಟ್ಟು ಕಲಾವಿದ ಯಾಕಂದರೆ ಇಷ್ಟು ಸಣ್ಣ 3-4 ವರ್ಷ ಇದ್ದಾಗಲೇ ನಾನು ಕಾರವಾರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೆ. ಅಲ್ಲಿ ನಮ್ಮ ಮನೆಗೆ ಬಂದಾಗ ಹೀಗೆ ಕಾರವಾರದಲ್ಲಿ ಸಮುದ್ರ ತೀರಕ್ಕೆಲ್ಲ ಹೋಗ್ತಿದ್ವಿ. ಎಲ್ಲ ಮಕ್ಕಳೆಲ್ಲ ಜಯಂತಿ ಅವರು ಮನೆಗೆಲ್ಲ ಬಂದಾಗ ಅವಾಗ ಬಂದ್ಕೊಂಡು ಚಿತ್ರ ಬಿಡಿಸೋದು. ಅದಕ್ಕೆ ನಾನು ಆಫೀಸ್ನಲ್ಲಿ ಪೇಪರ್ಸ್ ಇರ್ತಿತ್ತು ಖಾಲಿ ಹಳೆ, ಅದು ತಂದು ಇಷ್ಟು ದಪ್ಪ ಬಟ್ಟಿ ಮಾಡಿಕೊಟ್ಟಿದ್ದೆ ನಾನು. ದಿವಸ ಬಂದ ಕೂಡಲೇ ಅದು ಆಕಾಶ, ಸಮುದ್ರ, ಮರ, ಗಿಡ ಎಲ್ಲ ಚಿತ್ರ ಬಿಡಿಸಿ. ಇಷ್ಟು ಸಣ್ಣ ಇರುವಾಗಲೇ ನಾ ಯಾರಾದರೂ ಮನೆಗೆ ಬಂದರೆ ತೋರಿಸೋದು, ನೋಡಿ ನಮ್ಮ ತಮ್ಮ ಬಿಡಿಸಿದ್ದು ಅಂತೆಲ್ಲ. ಅವರಿಗೆ ದಿವಸ ಪುಟ ತಿರ್ಸಿ ನೋಡ್ತಿದ್ರು ಅವರು. ಇಷ್ಟು ಸಣ್ಣ ಇರುವಾಗಲೇ ಇಷ್ಟು ಚಂದ ಬಿಡಿಸ್ತಾನೆಲ್ಲ ಅಂತ. ಅದೇ ರೀತಿ ನಾನು ಅದು ಸಣ್ಣ ಇರುವಾಗ ಎಲ್ಲರಿಗೂ ಇರ್ತದೆ, ಹಾಗೆ ಬೆಳೀತಾ ಬರುವುದಿಲ್ಲ ಕೆಲವರಿಗೆ. ಆದರೆ ನೀವು ಹಂಗೆ ಮಾಡಲಿಲ್ಲ, ಅದನ್ನು ಬೆಳೆಸ್ಕೊಂಡು ಅದರಿಂದ ಬೆಳೆಸ್ಕೊಂಡು ಮತ್ತು ಈಗಂತೂ ಬೇರೆ ಬೇರೆ ಅದ್ರ ಸಂಗಡ ಬೇರೆ ಬೇರೆ ಕಲೆ ಎಲ್ಲ ಸೇರಿಸ್ಕೊಂಡು ಉನ್ನತ ಒಂದು ಸ್ಥಾನದವರೆಗೆ ಬೆಳೆದಿದ್ದೆ ಈವರೆಗೆ. ಹಾಗಾಗಿ ನಿವೃತ್ತಿ ಜೀವನ ನಿನಗಂತೂ ಏನು ಚಿಂತೆ ಮಾಡೋದು ಅವಶ್ಯ ಇಲ್ಲ. ಯಾಕಂದರೆ ಆ ಕಲೆನೇ ನೀನು ಕೈ ಇಟ್ಕೊಂಡು ಲಾಸ್ಟ್ವರೆಗೂ ಕೊನೆವರೆಗೂ ಹೋಗ್ತದೆ. ಪ್ರೀತಿಯಿಂದ ಅಂದ್ಕೊಂಡು ಹೋಗ್ತಾ ಇದ್ವಿ. ಎಷ್ಟೋ ಸಮಸ್ಯೆಗಳು ಬಂದಿದೆ. ಈ ತಂದೆ ತಾಯಿಯವರು ಇಲ್ಲ, ಇದ್ದಿದ್ರೆ ತುಂಬ ಖುಷಿ ಪಡ್ತಿದ್ರು. ತಂದೆ ತಾಯಿ ಎಲ್ಲ ಇದ್ದಿದ್ರೆ ತುಂಬ ನೋಡಿ ತುಂಬ ಖುಷಿ ಪಡ್ತಿದ್ರು. ಈಗ ನಸೀಬು ಇಲ್ಲ ನಮಗೆ. ಆದರೂ
ಅವ್ರು ಎಲ್ಲಿದ್ದರೂ ನಿಮ್ಗೆ ಯಾವಾಗೂ ಆಶೀರ್ವಾದ ಮಾಡಿ ಮಾಡ್ತಾರೆ. ಅದೇನು ಮುಂದಿನ ಜೀವನ ಬಗ್ಗೆ ಏನೂ ಚಿಂತೆ ಮಾಡೋದು ಬೇಡ. ತುಂಬ ನಮಗೆ ಅಭಿಮಾನ ಅಂದರೆ ಈಗ ಎಲ್ಲಾದರೂ ಹೋದರೂ ಕೇಳಿದ್ರು ಮನೋಜ್ ಪಾಲೇಕರನ್ನು ಮನೋಜ್ ಪಾಲೇಕರ್ ಅಕ್ಕ ಅಂದರೆ ಹಾಂ ಹೌದು ಅಂತ ಅಷ್ಟು ಒಂದು ಇದು ಹೋದಲ್ಲೆಲ್ಲ ಒಂದು ನಮಗೂ ಒಂದು ಗೌರವ ನಿನ್ನ ಕಡೆಯಿಂದ. ನೀ ಕಲೆ ಜೊತೆಗೆ ಬೇರೆಯವರನ್ನು ತುಂಬ ಬೆಳೆಸ್ಕೊಂಡು ಹೋಗ್ತೀಯ. ಮತ್ತು ದಯಾಗುಣ ನಿನಗೆಲ್ಲರೂ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ದೊಡ್ಡ ಗುಣ ನಿನ್ನಲ್ಲಿದೆ. ನಮಗೆಲ್ಲ ತುಂಬ ಗೌರವ ಕೊಡ್ತೀಯ. ಎಲ್ಲರಿಗೂ ಸಮಾನ ರೀತಿಯಿಂದ ನೋಡ್ಕೊಳ್ಳೋದು ನಿನ್ನ ಸ್ವಭಾವ ನಮ್ಗೆ ತುಂಬಾ ಇಷ್ಟ. ಒಬ್ಬರ ಬಗ್ಗೆ ಸಿಟ್ಟಾಗಲಿ ನಿಂದೆ ಆಗಲಿ ಅದೇನು ತಗೊಳ್ಳದೆ ಎಲ್ಲರನ್ನೂ ಸಮಾನ ರೀತಿಯಿಂದ ನೋಡ್ಕೊಳ್ತೀಯ. ದೇವರು ಎಲ್ಲ ಒಳ್ಳೇದು ಮಾಡಲಿ. ಹಾಗೆ ನಾವೆಲ್ಲರೂ ತುಂಬ ಕುಟುಂಬದಲ್ಲೇ ಬೆಳೆದವರು. ನಾನು ನೀನು ಚಿಕ್ಕವರಿದ್ದಾಗ ತುಂಬಾ ಆಟ ಆಡ್ತಾ ಇದ್ವಿ. ಮತ್ತು ಅಷ್ಟೇ ಜಗಳನೂ ಮಾಡ್ತೀನಿ. ಈಗ ಇಷ್ಟು ಶಾಂತವಾಗಿದೆಯಾ. ಆವಾಗೆಲ್ಲ ತುಂಬ ತುಂಟಾಟ ಮಾಡ್ತಿದ್ವಿ. ಜಗಳ ನಮ್ಮಿಬ್ಬರಲ್ಲಿ ಕೀಟ್ಲೇನೇ ಜಾಸ್ತಿ ಆಗ್ತಿತ್ತು. ಒಂದ್ಸರಿ ಅಕ್ಕ ಕುಂದಾಪುರದಲ್ಲೇ ರೂಮ್ ಮಾಡಿದಾಗ ನಮ್ಮಿಬ್ಬರಿಗೂ ರಜೆಗಂತ ಕರ್ಕೊಂಡು ಹೋದಾಗ ಅಕ್ಕ ಮನೆಯಿಂದ ಆಫೀಸಿಗೆ ಹೋದ ತಕ್ಷಣ ನಾವಿಬ್ಬರು ಜಗಳ ಆಡೋದು ಕೂಗೋದು ಅದೆಲ್ಲ ನೆನಪು ನಂಗೆ ತುಂಬಾ ಬರ್ತಾ ಇದೆ. ವಿರುದ್ಧವಾಗಿ ಒಳ್ಳೆತನದಿಂದ ಬೆಳೆದಿದೆಯಾ. ಎಲ್ಲರಿಗೂ ಸಮಾನ ಗೌರವ ಕೊಟ್ಟು ನೋಡ್ಕೊಳ್ತೀಯ. ನನ್ನ ಎಲ್ಲ ತಮ್ಮದಿರು ಒಂದೇ ರೀತಿ ಇದ್ದಾರೆ. ಎಲ್ಲರಿಗೂ ನಾನು ಅಷ್ಟೇ ಪ್ರೀತಿಸ್ತೀನಿ. ನಿನ್ನೊಟ್ಟಿಗೆ ಎಲ್ಲರನ್ನು ಕಲಾವಿದರನ್ನು ಬೆಳೆಸೋ ಸ್ವಭಾವ ನನಗೆ ಬಹಳ ಇಷ್ಟ. ಹಾಗೆ ನಿನ್ನ ಕುಟುಂಬ ನಿನ್ನ ಮಕ್ಕಳಾಗಲಿ ನಮ್ಮನ್ನು ಅಷ್ಟೇ ಎಲ್ಲರನ್ನು ಅದೇ ರೀತಿಯಿಂದನೇ ಗೌರವಿಸ್ತಾರೆ. ನಮ್ಮಲ್ಲೆಲ್ಲ ಇಂಥ ಒಳ್ಳೆ ಸಂಸ್ಕಾರ ಬರಬೇಕಂದ್ರೆ ನಮ್ಮ ತಂದೆ ತಾಯಿ ಕೊಟ್ಟಿರುವ ಸಂಸ್ಕಾರದಿಂದಲೇ ನಾವು ಈ ರೀತಿಯಾಗಿ ಎಲ್ಲರ ಹತ್ರನೂ ಒಳ್ಳೆ ಅಂತ ಅನ್ಸ್ಕೊಳ್ತಾ ಇದ್ದೀವಿ. ಮತ್ತು ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಎಲ್ಲ ರೀತಿಯಿಂದಲೂ ನಿಮ್ಮ ಕುಟುಂಬಕ್ಕೆ ನಿಮಗೆ ಎಲ್ಲ ರೀತಿಯಿಂದಲೂ ಒಳ್ಳೇದು ಮಾಡಲಿ ಅಂತ ನಾನು ಆ ದೇವರಲ್ಲಿ ಶಿರ್ಸಿ ಮಾರಿಕಾಂಬೆಯಲ್ಲಿ ಬೇಡ್ಕೊಳ್ತೇನೆ. ಮೊದಲಿಗೆ ನಮ್ಮ ತಂದೆ ತಾಯಿ ಹಾಗೂ ನಮ್ಮಣ್ಣನಿಗೆ ಶಿರಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಅಣ್ಣಯ್ಯ, ಗುಡ್ ಮಾರ್ನಿಂಗ್. ನಿನ್ನ ಬಗ್ಗೆ ಹೇಳಬೇಕಂದ್ರೆ ತುಂಬ ಮಾತುಗಳಿದೆ, ಆದರೆ ನನಗೆ ತಿಳಿದಷ್ಟು ಮಟ್ಟಿಗೆ ನಿನ್ನ ಬಗ್ಗೆ ನಾನು ಹೇಳ್ತೀನಿ. ನಾನು ಅಣ್ಣನ ಬಗ್ಗೆ ಹೇಳೋದೇನೆಂದರೆ ಅವನು ನಿವೃತ್ತಿಯಾಗುವ ದಿನಗಳು ಬಂದಿದೆ. ಆದರೆ ಅವನ ಬಗ್ಗೆ ಏನು ಹೇಳಬೇಕಂತ ಅನಿಸುತ್ತಿಲ್ಲ, ಆದರೆ ಹೇಳಲೇಬೇಕಾಗಿತ್ತು. ನಮ್ಮ ಮನೆಯಲ್ಲಿ ಹಿರಿಯ ಮಗ ನಮ್ಮ ತಂದೆ ತಾಯಿಯಲ್ಲಿ ಹಿರಿಯ ಮಗ ನಮ್ಮಣ್ಣ ದೊಡ್ಡಣ್ಣ. ಆದರೆ ಬಾಕಿ ತಮ್ಮಂದಿರು 2 ಮಂದಿ, 3 ಮಂದಿ ಅಣ್ಣ 2 ಮಂದಿ ನನ್ನ ಮುದ್ದಿನ ತಮ್ಮಂದಿರು. ಅವರೆಲ್ಲ ಒಟ್ಟಾಗಿ ಒಂದೇ ಜೇನುಗೂಡಿನ ಹಕ್ಕಿಯಾಗಿ ಮೊದಲು ನಾವು ಇದ್ದೀವಿ. ನಮ್ಮ ಅಣ್ಣದಿರು, ನಮ್ಮ ದೊಡ್ಡಣ್ಣ ಆಯಿತು, 2ನೇ ಅಣ್ಣ ಆಯಿತು, ಎಲ್ಲರೂ ಏನೇನೋ ಯಾವುದಾದ್ರೂ ಕೆಲಸ ಐಸ್ ಕ್ರೀಮು ಪೇಂಟಿಂಗು ಅದೆಲ್ಲ ಮಾಡಿ ಮುಂದೆ ಬಂದಾಗ ನಮ್ಮ ತಂದೆ ಅಂದರೆ ಗುತ್ತಿಗೆ ಆಧಾರ ಶಿಕ್ಷಕರ ಮೇಲೆ ಟೀಚರ್ಸ್ ತೊಗೋಬೇಕು ಅಂದ್ಕೊಂಡು ಹೇಳಿ ಬಂದಾಗ ನಮ್ಮ ಅಣ್ಣನಿಗೆ ಅದರಲ್ಲಿ ಒಂದು ಸೇವೆ ಮಾಡೋ ಅವಕಾಶ ಸಿಕ್ತು. ಈಗ ಸೆಕೆಂಡ್ ಇಯರ್ ಆಗಿತ್ತು ಅಷ್ಟೇ. ಅವನು ಭಾಳ ಕಷ್ಟಪಟ್ಟಿದ್ದಾನೆ. ಅವನು ಐಸ್ ಕ್ರೀಮ್ ಮಾಡೋದು, ಪೇಪರ್ ಹಾಕೋದು ಎಲ್ಲವನ್ನೂ ಕಷ್ಟಪಟ್ಟಿದ್ದಾನೆ ಅವನು. ಯಾಕೆ ಬಾಕಿಯವರೆಲ್ಲ ತಮ್ಮಂದಿರು ಸಣ್ಣವರು, ಅನೂಪ, ದಿವಾಕರ, ಹರೀಸನು, ಜಯಂತಿನ ಅವಳು ಇದ್ದಳು. ಆದರೆ ಅವಳು 5ನೇ ದಿನ ಹೊಟ್ಟೆಲ್ಲ ಮೇಲೆ ಕಲ್ತಿದ್ದವಳು. ಆಮೇಲೆ ಅದರಲ್ಲೂ ತುಂಬ ಟೀಚರ್ಸ್ ಜಾಬಲ್ಲೂ ಅವನಿಗೆ ತುಂಬ ಅಡೆತಡೆಗಳು ಬಂದರು. ನಮ್ಮ ತಂದೆಯರು ಹಿಂದೆ ಮುಂದೆ ಬಿಡದೇ ಮಳೆನೋ ಬಿಸಿಲೋ ಎಲ್ಲ ಇದು ಮಾಡಿ ಸ್ಟ್ರೈಕ್ ಮಾಡಿ ಬೆಂಗಳೂರಿಗೆ ಹೋಗಿ ಎಲ್ಲ ಮಾಡಿ ನಮ್ಮ ಅಣ್ಣನಿಗೆ ಯಲ್ಲಾಪುರದಲ್ಲಿ ಅವರಿಗೆ ಸಹಶಿಕ್ಷಕನಾಗಿ ಸೇವೆ ಸಲ್ಲುವ ಅವಕಾಶ ಸಿಕ್ತು. ನಮ್ಮ ತಾಯಿಯವರೆಲ್ಲ ನಮಗೆ ಭಾಳ ಕಷ್ಟದಿಂದ ಸಾಕಿದ್ದಾರೆ. ಅವಾಗೆಲ್ಲ ಭಾಳ ಪರಿಸ್ಥಿತಿ ಭಾಳ ಕೆಟ್ಟಿದೆ. ನನ್ನ ತಂದೆಯವರು ಸ್ವಲ್ಪ ಸಿಟ್ಟಿನ ಸ್ವಭಾವದವರು. ಅವನಿಗೆ ಹಿಂಗೆ ಇದು ಮಾಡಬಾರ್ದು, ಎಲ್ಲ ದುಡಿಬೇಕು, ನಮ್ಮ ಮಕ್ಕಳು ಮುಂದೆ ಕಲಿತು ಮುಂದೆ ಒಳ್ಳೆ ಉದ್ಯೋಗದಲ್ಲಿ ಸೇರಿಕೊಳ್ಳೋ ಒಂದು ಅವರಿಗೊಂದು ಆಸೆ ನಮ್ಮ ತಂದೆಯವರು. ನಮ್ಮ ಅಣ್ಣ ಅನ್ನೋದಕ್ಕಿಂತ ಮೊದಲು ಅವರು ತುಂಬ ಹಠ. ಅವನು ಮಾಡಿದ್ದೆ ತಂದೆ ತಾಯಿಗೆ ತುಂಬ ತೊಂದರೆ ಇತ್ತು ಅವನ ಬಗ್ಗೆ. ಯಾಕಂತಂದರೆ ಅವನು ಹಾಗೆ ಮಾಡ್ತಿದ್ದ ಸಣ್ಣವನಿದ್ದಾಗ. ಆಮೇಲೆ ಬೆಳೀತಾ ಅವನಿಗೆ ಗುಣಗಳು ಚೇಂಜ್ ಆಯಿತು. ಅವನಿಗೆ ಚಿತ್ರಕಲೆಯಲ್ಲಿ ತುಂಬ ಆಸಕ್ತಿ, ಮನೋರಂಜನೆಯ ಆಸಕ್ತಿ ಎಲ್ಲ ಇತ್ತು. ಆಗ ಟೀಚರ್ ಜಾಬ್ ಸಿಕ್ಕಿದಾಗ ದಾಂಡೇಲಿಯಲ್ಲಿ ಅವನಿಗೆ ಫಸ್ಟಲ್ಲಿ ಹೋದಾಗ ಅವನ ಜೊತೆನೂ ಯಾರೂ ಇಲ್ಲದಾಗ ಅವಳು ನನ್ನ ತಂಗಿ ಕರ್ಕೊಂಡು ಹೋದ. ನಾನು ಹೆಚ್ಚಾಗಿ ಮನೇಲಿ ಯಾವತ್ತೂ ಇಲ್ಲೇ ಇಲ್ಲ. ಯಾಕಂತಿದ್ರೆ ನಾನು 4th ಸ್ಟ್ಯಾಂಡರ್ಡಿಂದ 10th ನಾನು ಹಾಸ್ಟೆಲಲ್ಲೇ ಕಲ್ತಿದ್ದು. ಎಲ್ಲರೂ ತುಂಬ ಸಂತೋಷ ಆಗುತ್ತೆ. ಆಮೇಲೆ ಕೊಡ್ಲಿಕ್ಕೆ ಬಂದ ನಂತರ ಅವನಿಗೆ ಆದಂಥ ಪೇಮೆಂಟ್ ಪಗಾರ ಸಿಗ್ತಾ ಇರಲಿಲ್ಲ ಅವನಿಗೆ ಸರಿಯಾಗಿ. ಆದರೂ ಪಾಪ ತುಂಬ ಕಷ್ಟಪಡ್ತಿದ್ದ. ಆದ ನಂತರ ಅವನಿಗೆ 5-6 ತಿಂಗಳ ನಂತರ ಅವನಿಗೆ ದುಡ್ಡು ಬಂದ ನಂತರ ಅವನ ಮನೆಯಲ್ಲೆಲ್ಲ ಗಿಲ ಎಲ್ಲ ಆಗಿಲ್ಲ ಇತ್ತು, ಹಾಗೆ ಇತ್ತು ಮನೆ ಅದು. ಆ ನಂತರ ಅವನೇ ಎಲ್ಲ ದುಡ್ಡು ಸಿಕ್ತಂತೆ ಅವನೇ ಎಲ್ಲ ಗಿಲ ಎಲ್ಲ ಮಾಡಿಸಿ ಎಲ್ಲ ತಮ್ಮದಿರಿಗೆ ತಮ್ಮೆಲ್ಲ ಸಣ್ಣವರೆಲ್ಲ ಕೊಡ್ಲಿಕ್ಕೆ ಹೋದ ನಂತರ ಅಲ್ಲೆಲ್ಲ ವಾತಾವರಣ ಎಲ್ಲ ನೋಡ್ದ. ಆಗಲಿ ಚಲೋ ಉಂಟಲ್ಲ, ಅಂದರೆ ಜಂಗಲೇ ಕಾಡಲ್ಲ. ಅವನಿಗೆ ಏನು ಮಾಡ್ಯಾರ, ಅವನಿಗೆ ಭಾಳ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಡ್ರು ನಿಮ್ಮ ಮಕ್ಕಳು. ಮತ್ತು ಅದರಲ್ಲಿ ನನಗೆ ಮನೇಲಿ ಏನು ನಡೆಯುತ್ತೆ ಏನು ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೊಂದು
ಮತ್ತೊಂದು ವಿಷಯ ಏನಂದರೆ ಮನೇಲಿ ದೊಡ್ಡ ಕುಟುಂಬ ಆದಾಗ ಎಲ್ಲ ಕಷ್ಟ ಸುಖ ಎಲ್ಲ ಹಂಚ್ಕೊಂಡು ನಾವು ನಡ್ಕೊಂಡು ಹೋಗ್ತಾಯಿದ್ವಿ. ಮನೆ ನಮ್ಮದು ಹರಾಜಿಗೆ ಬಂದಾಗ ನಮ್ಮ ದೊಡ್ಡಕ್ಕನೇ ನಮ್ಮ ಮನೆಗೆ ತುಂಬ ಹೆಲ್ಪ್ ಮಾಡಿ ನಮ್ಮ ಮನೇನ ಉಳಿಸ್ಕೊಟ್ಲು. ಆಮೇಲೆ ಅವನೊಂದು ಪೇಂಟರು ಮನೋರಂಜನೆ ಮಕ್ಕಳಿಗೆ ಮಕ್ಕಳಾಗಿ ದೊಡ್ಡವರ ಹತ್ರನೂ ದೊಡ್ಡವನಿದ್ದಾನಾಗಿ ಎಲ್ಲ ಮಾಡಿ ತುಂಬ ಮುಂದೆ ಬಂದ. ಮಕ್ಕಳು ಅಷ್ಟು ನಂತರ ಅವನಿಗೆ ಪಗಾರ ಆಗಿಲ್ಲದ್ರೂ ಆದರೆ ಅವ್ನು ಸುಧಾರಿಸ್ಕೊಂಡು ಹೆಂಗೆ ಮಾಡ್ಕೊಂಡು ಅದು ಯಾರು ಸೇನೋ ಒಂದು ತನಗೆ ನೋವು ಆದ್ರೆ ಬೇರೆ ಯಾರು ನೋವು ಆಗ್ಬಿಡೋದು ಆ ಥರ ಅವ್ನ ಗುಣ ಒಂದು ಆ ಥರ ಅವನು ಯಾರಿಗೂ ಇದಾಗಬಾರ್ದು. ಎಲ್ಲರೂ ಒಂಥರ ನಮ್ಮ ಅಣ್ಣ ಅದು ನಮ್ಮ ತಮ್ಮ ಎಲ್ಲರೂ ನಮ್ಮನ್ನು ಚಲೋ ನೋಡ್ತಾರೆ. ಇಲ್ಲ ಒಳ್ಳೆಯದೇ ಇಲ್ಲ. ಆದ ನಂತರ ದಾಂಡೇಲಿಗೆ ಅವನಿಗೆ ಅಲ್ಲಿಂದ ದಾಂಡೇಲಿ ಟ್ರಾನ್ಸ್ಫರ್ ಆಯಿತು. ಗೊತ್ತಿ ಅದೇ ಮಕ್ಕಳೇ ಎಲ್ಲರೂ ಸೇರಿ ಅವನಿಗೆ ಊಟ ತಿಂಡಿ ಎಲ್ಲ ತಂದು ಕೊಡೋದು ಬೆಳಗ್ಗೆ ಅದೆಲ್ಲ ಮಾಡ್ತಾರೆ. ಮಕ್ಕಳ ಮನೆ ಮಧ್ಯಾಹ್ನ ಸುತ್ತು ಮಕ್ಕಳೆಲ್ಲ ಸೇರಿ ಮಲ್ಕೋತಿದ್ರು ಅವನ ಜೊತೆನೆ. ಮತ್ತೇನಾದರೆ ಅದಾದರೆ ಸರ್ ಎಲ್ಲರೂ ಬಾಯಲ್ಲೂ ಪಾಲೇಕರ್ ಸರ್ ಅನ್ನೋದೊಂದು ಇರ್ತಿರ್ತಾರೆ. ತುಂಬ ಮುಂದೆ ಬಂದು ಅವನ ಸೇವೆಯಲ್ಲಿ ಯಾವುದೇ ಒಂದು ಕಡಿಮೆ ಇಲ್ದಾನೆ ಅವನು ಮತ್ತೊಂದೇನಂತಂದರೆ ನಮ್ಮ ಅಣ್ಣನಲ್ಲಿ ದೊಡ್ಡ ಗುಣ ಇರೋದು ಅಂದರೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗೋದು. ಮನೇಲಿ ಅವನೇ ಅಂತ ಅಲ್ಲ, ನಮ್ಮ ಅಣ್ಣ ಆಯಿತು ತಮ್ಮ ಆಯಿತು ಎಲ್ಲರೂ ಏನೇ ಒಂದು ಫಂಕ್ಷನ್ ಆದ್ರೂ ಎಲ್ಲರೂ ಸೇರಿ ಮಾಡುವಂಥ ಅಭ್ಯಾಸ. ಅಣ್ಣನ ಜೊತೆನೇ ಹೋಗ್ಬಿಡು ಮತ್ತು ಅವನಿಗೆ ಊಟದೆಲ್ಲ ಭಾಳ ತ್ರಾಸ ಆಗ್ತದೆ ಅಂತ ಹೇಳ್ಕೊಂಡು ಆಯ್ತು ಅಂತ ಹೇಳ್ಕೊಂಡೆ. ನಾನು 3-4 ತಿಂಗಳು ರೇಣುಕಕ್ಕನ ಮನೆಯಲ್ಲಿ ವಿನಾಯಕನ ಜೊತೆ ಸಣ್ಣ ಮುಟ್ಟಿದ ಅಲ್ಲಿದ್ದೆ. ಅಷ್ಟು ಅಂತ ನಾನು ದಾಂಡೇಲಿಗೆ ಹೋದೆ ನಮ್ಮ ಅಣ್ಣನ ಜೊತೆ. ನಮ್ಮ ಅಣ್ಣನ ಜೊತೆ ಒಬ್ಬಳೆ ಅವನಿಗೆ ಅವನು ಬೈಲ್ಪಾರ ಬಿಟ್ಟು ಕೋಗಿಲು ಬರದಲ್ಲಿ ಬಾಡಿಗೆ ಹಿಡ್ದ ಅವನು ಜಡೆ ಭಟ್ರ ಮನೆ ವಟಾರ ದೊಡ್ಡ ವಟಾರ ಅಂತ. ಪಾಪ ಅವನ ಯಾವ ಥರ ಹೇಳ್ಕೊಳ್ತಾನೆ ಇರಲಿಲ್ಲ. ಆದ್ರಿಂದ ನಾನು ಇದು ಮಾಡ್ತಿದ್ದೆ, ಇರಲಿ ನಾವೇನು ಮಾಡ್ಕೊಂಡು ಅದೇ ತಿನ್ನೋಣ ಅಂತ. ಆದರೆ ಅಕ್ಕಪಕ್ಕದವರೆಲ್ಲ ಭಾಳ ಒಳ್ಳೆಯವರಿದ್ರು. ಏನು ಮಾಡಿದ್ದೀನಿ ನೀನು ವಿದ್ಯಾ ಇವತ್ತು ಏನು ಅಡುಗೆ ಮಾಡಿದ್ದಿ ಏನು ಮಾಡಿ ಏನಾದಿಲ್ಲ ನನ್ನ ಹತ್ರ ಹೇಳು ನೀವು ಅಂತೇಳಿ ಭಾಳ ಹೆಲ್ಪ್ ಮಾಡಿದ್ರು ಅವರೆಲ್ಲ ಸೇರಿ. ನಮ್ಮ ಅಣ್ಣನ ಅಷ್ಟು ಒಳ್ಳೆತನದಿಂದನೇ ಅವರಲ್ಲಿ ಇನ್ನೂ ತನಕ ನಮಗೆ ನೆನೆಸ್ತಾರೆ ಅವರು. ಅಷ್ಟು ನಂತರ ಅವರೆಲ್ಲ ನಮಗೆಲ್ಲ ಸೇರ್ಕೊಂಡು ನಿಮ್ಮ ಪಗಾರ ಆಗಿಲ್ಲ ನೀವು ಯಾಕೆ ಅಂತ ಇದು ಮಾಡ್ತೀವಿ, ನಾವಿದೆ ನಿಮ್ಮ ಜೊತೆ, ನೀವು ತಂದೆ ತಾಯಿ ಇದ್ದಂಗೆ ಅಂತ ಹೇಳ್ಕೊಂಡು ನಮ್ಮ ಜೊತೆಲ್ಲ ನಾವು ಅದೆಲ್ಲ ಅವನ್ನ ಅನುಭವಿಸಿದ ಪಾಪ ಅವ್ನು ಭಾಳ ಇದು ಮಾಡ್ದೆ. ಆದರೆ ಶಾಲೆಯಲ್ಲೆಲ್ಲ ನೀವು ಭಾಳ ಒಳ್ಳೆತನ ಸರ್ ಪಾಲೇಕರ್ ಸರ್ ಬಂದರೆ ಸರ್ ಪಾಲೇಕರ್ ಸರ್ ಬಡ ಮಕ್ಕಳಿಗೆ ಪಟ್ಟಿ ಪರಿಸರ ಪುಸ್ತಕ ತನಗೆ ಇಲ್ಲದ್ರೂ ಪರರಿಗೆ ಇದು ಮಾಡ್ತಿದ್ದ. ಅಷ್ಟು ಇದು ನಿಯತ್ತಿನ ಮನುಷ್ಯ ಅವನು. ಪ್ರೇಮಕ ಸಾಮಾನ್ಯ ಅಂತಿದ್ರಲ್ಲ ಅದೇ ಮನೆ ಅವ್ರಿಗೆ ನೆನೆಸ್ಬೇಕಂತ ಅವ್ರು ಭಾಳ ನಮಗೆ ಹೆಲ್ಪ್ ಮಾಡಿದ್ದಾರೆ. ಅವರು ನಮ್ಮ ಅಣ್ಣ ತುಕಾರಾಮ ಮನುಜ ಕಡೆಗೆ ಎರಡನೇ ಅಣ್ಣ ಹರೀಶ ಕಡೆ ಮುದ್ದಂಗ ತಂದೀರು ಅನೂಪ ದಿವಾಕರ ನನ್ನ ಅಕ್ಕಂದಿರು ರೇಣುಕಕ್ಕ ಸುನೀತಕ್ಕ ಜಯಂತಿ ಅಕ್ಕ ಎಲ್ಲರೂ ನನಗೆ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಾರೆ. ಜನ ಮೆಚ್ಚಿದ ಶಿಕ್ಷಕ ಅಂತ ಒಂದು ಪ್ರಶಸ್ತಿನೂ ಸಿಕ್ಕಿದೆ ಅವನಿಗೆ. ಒಳ್ಳೇದಾಗಲಿ. ಎಲ್ಲ ಶಾಲೆಯಲ್ಲೆಲ್ಲ ನಿವೃತ್ತಿ ಆಗ್ತದೆ. ಆದರೆ ಎಲ್ಲರ ಬಾಯಲ್ಲಿ ಮನೋಜ್ ಪಾಲೇಕರ್ ಅಂತ ಒಂದು ಹೆಸರು ಕಡೆ ತಂಗಲಿದ್ರೆ ಸಾಕು. ಅದೇ ನಾನು ಬೇಡ್ಕೊತೇನೆ ದೇವರು ಅವರೆಲ್ಲ ಅವರ ಕುಟುಂಬಕ್ಕೂ ಹಾಗೂ ಎಲ್ಲ ಮನೆತನ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಅವರಿಗೆ ಆರೋಗ್ಯ ಆವಿಸಿಬಿಟ್ಟು ಕಾಪಾಡಲಿ. ಮತ್ತು ನಂದನ ಮೆಚ್ಚಿದ ಶಿಕ್ಷಕ ಹಾಗೂ ಪಾಲೇಕರ್ ಸರ್ ಅನ್ನೋ ಶಬ್ದ ಇನ್ನೂ ತನಕ ದಾಂಡೇಲಿ ಮಕ್ಕಳು ಇನ್ನೂ ಹೇಳ್ತಾ ಇರೋದು ನಾವು ಕೇಳ್ದು. ಆಗಲಿ ದೇವರ ನಾ ಏನಾದ್ರು ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸ್ಬೇಕು ಎಲ್ಲರೂ. ಎಲ್ಲ ಉದ್ಯೋಗದಲ್ಲಿ ಒಂದೊಂದು ರೀತಿ ಕಷ್ಟ ಇರುತ್ತೆ ಎಲ್ಲರಿಗೂ. ನನ್ನದೇ ಅಂತ ಅಲ್ಲ, ನಮ್ಮ ಶಿಕ್ಷಕರಲ್ಲಿ ಎಲ್ಲದರಲ್ಲೂ ತೊಂದರೆ ಬರುತ್ತೆ. ಅದಕ್ಕೋಸ್ಕರ ಅದೆಲ್ಲ ಹೆದರದೆ ಮುಂದೆ ಸಾಕ್ತಾನೆ ಇರಬೇಕು. ಯಾವತ್ತೂ ನಾವು ಇಟ್ಟ ಹೆಜ್ಜೆಯನ್ನು ಹಿಂದೆ ಸರಿಬಾರ್ದು, ಮುಂದೆ ಹೋಗ್ತಾನೆ ಇರಬೇಕು. ಹಿಂತಿರುಗಿ ನೋಡಿದಾಗ ನಮ್ಗೆ ಸಿಗೋದೇನೋ ದುಃಖ ಅಷ್ಟೇ. ಅದರಲ್ಲಿ ನಾವು ಭಕ್ತಿ ತೋರಿಸ್ತೀವಿ. ಆ ಭಕ್ತಿಯಿಂದ ನಮಗೆ ದೇವರು ಒಳ್ಳೆಯದೇ ಮಾಡಿದ್ದಾನೆ ಹೊರತು ಯಾವುದೇ ರೀತಿ ಕೆಟ್ಟ ರೀತಿಯಲ್ಲಿ ಇದು ಮಾಡಲ್ಲ. ನಾವು ಯಾರಿಗೂ ಒಳ್ಳೇದು ಮಾಡಿದಾಗ ನಮ್ಗೆ ಒಳ್ಳೇದಾಗುತ್ತೆ. ಸಲುವಾಗಿ ಮಾಡಬೇಕು. ಮಕ್ಕಳಿಗಂತ ಮಾಡಿದಾಗ ಮಕ್ಕಳಿಗೆ ಹೀಗೆ. ಮತ್ತು ಇದೆಲ್ಲನೂ ಮಾಡಲಿಕ್ಕೆ ಒಂದು ತಾಯಿ ಆಶೀರ್ವಾದ, ಅಪ್ಪನ ಆಶೀರ್ವಾದ ಆಯಿತು, ದೇವರ ಆಶೀರ್ವಾದ ಆಯಿತು, ಎಲ್ಲರ ಆಶೀರ್ವಾದ ನಮ್ಮಲ್ಲಿರುತ್ತೆ. ಅದಕ್ಕಾಗಿ ನಾನು ಹೇಳೋದ್ರೇನಾದ್ರು ತಪ್ಪಿದರೆ ಕ್ಷಮೆ ಇರಲಿ. ಆ ತಾಯಿ ಚೌಡೇಶ್ವರಿ, ಶ್ರೀ ಮಾರಿಕಾಂಬೆ, ಆಯಿ ಬಾಬನ ಆಶೀರ್ವಾದ, ಎಲ್ಲ ದೊಡ್ಡವರ ಆಶೀರ್ವಾದ ಎಲ್ಲ ಸದಾ ನಮ್ಮ ಅಣ್ಣನ ಮೇಲೆ, ನಮ್ಮ ಅಚ್ಚುತ ಕುಟುಂಬದ ಮೇಲೆ ಇರಬೇಕು. ಅದನ್ನು ಹೇಳ್ಕೊತಾ ನಾನೇನು ಹೇಳಿ, ಅಣ್ಣಯ್ಯ ನಿನಗೆ ಯಾವತ್ತೂ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ, ನೀನು ಯಾವತ್ತೂ ನಗ್ನಗ್ತಾ ಇರು, ಮತ್ತು ಯಾವತ್ತೂ ಇದೇ ರೀತಿಯ ಪ್ರೀತಿ ವಿಶ್ವಾಸ ನೀನು ಇದನ್ನು ಮುಂದುವರ್ಸ್ಕೊಂಡು ಹೋಗು ಹೇಳ್ಕೊತಾ ನಾನು ನಿನ್ನ ಮಾತು ಮುಗಿಸ್ತಿದ್ದೀನಿ ಅಣ್ಣಯ್ಯ. ಜೈ ಕರ್ನಾಟಕ, ಜೈ ಭಾರತ, ಜೈ ಹಿಂದ್. ಕಷ್ಟದ ದಿನಗಳು ಬಂದಾಗ ಅದನ್ನು ಎದುರಿಸಬೇಕು ಅಂದರೆ ಜೊತೆಗಿರುವಂತಹ ಸಂಬಂಧಗಳು ತುಂಬಾ ಮುಖ್ಯ. ಅದರಲ್ಲೂ ಅಣ್ಣ ತಮ್ಮಂದಿರು. ಅವರು ಆ ದಿನಗಳ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನಾನು ನಂಬಿದಂಥ ದೇವರು ನಮ್ಮ ಆಯಿ ಬಾಬಾನ ಸ್ಮರಿಸುತ್ತಾ ನಮ್ಮಣ್ಣ ಮನೋಜ್ ಪಾಲೇಕರ್ ಮನುಜಣ್ಣ ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಾಗಿ ನಮ್ಮ ದಿವಂಗತ ಅಚ್ಚುತ ಪಾಲೇಕರ್ ನೆರಳಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಸಹಬಾಳ್ವೆಯಿಂದ ನಮ್ಮ ತಂದೆಯವರು
ಮರಣ ನಂತರದಲ್ಲಿ ಆ ಜವಾಬ್ದಾರಿ ಸ್ಥಾನವನ್ನು ನಮ್ಮ ಅಣ್ಣನಾದ ಮನೋಜ್ ಪಾಲೇಕರವರು ತೆಗೆದುಕೊಂಡು ಎಲ್ಲ ನಾಲ್ಕು ಜನ ಅಣ್ಣ ತಮ್ಮದರನ್ನು ಒಂದೇ ಬುಟ್ಟಿಯಲ್ಲಿಟ್ಟು ಸಮಪಾಲು ಆ ನಿಟ್ಟಿನಲ್ಲಿ ನಮ್ಮನ್ನೆಲ್ಲ ತೆಗೆದುಕೊಳ್ಳುವಂಥ ನಮ್ಮ ಅಣ್ಣ ಇವತ್ತು ನಿವೃತ್ತಿ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ. ಇವರ ನಿವೃತ್ತಿ ಜೀವನ ಉತ್ತರೋತ್ತರ ಅಭಿವೃದ್ಧಿಯಾಗಿ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ದೇವರು ಕೊಡಲಿ ಅಂತೇಳಿ ನಾವು ನಮ್ಮ ಕುಟುಂಬದ ಕಡೆಯಿಂದ ಅವರಿಗೆ ಶುಭಾಶಯವನ್ನು ಕೋರುತ್ತಾ, ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಶಿಕ್ಷಣ, ಎರಡನೇದಾಗಿ ದೇಶ ಕಾಯುವ ಸೈನಿಕ. ಅದೇ ರೀತಿ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಮ್ಮನೆಯಲ್ಲಿ 2 ಅತ್ಯಮೂಲ್ಯ ಮುತ್ತುಗಳಂದರೆ, ಒಂದು ನಮ್ಮ ದೊಡ್ಡಣ್ಣ ಮನೋಜ್ ಪಾಲೇಕರ್, ಅವರು ಶಿಕ್ಷಣದಲ್ಲಿ ಬಹಳಷ್ಟು ಎತ್ತರದವರೆಗೆ ಹೆಸರನ್ನು ಮಾಡಿದ್ದಾರೆ. ಅದೇ ರೀತಿ ನಮ್ಮ ಅಕ್ಕ ಜಯಂತಿ ಗಣೇಶ್, ಇವಳು ಕೂಡ CRPF ಸೆಂಟ್ರಲ್ ರಿಸರ್ವ್ ಪೊಲೀಸ್ ಇದರಲ್ಲಿ ದೇಶ ಸೇವೆಯನ್ನು ಮಾಡುತ್ತಾ ಈಗ ಕೇರಳದಲ್ಲಿ ಡ್ಯೂಟಿ ಮಾಡುತ್ತಿದ್ದಾರೆ. ನಾವು ಮೊದಲಿಂದ ನೋಡ್ತಾ ಬಂದಂಗೆ ಅಣ್ಣ ಫಸ್ಟ್ ಶಾಲೆಯಿಂದ ಇರ್ಬೇಕು, ನಾವು ದಾಂಡೇಲಿದ್ದಾಗೆಲ್ಲ ನೋಡಿದೆ. ನಾನು ದಾಂಡೇಲಿ ತುಂಬ ಕಷ್ಟ ಇತ್ತು ಅವಾಗೆಲ್ಲ, ಪಗಾರ ಸರಿಯಾಗಲಾಗಿತ್ತು. ಕಿರಾಣಿ ಅಂಗಡಿಯಲ್ಲೆಲ್ಲ ಎಷ್ಟು ತಿಂಗ್ಳುಗಟ್ಟಲೆ ಉದುರಿ ತೊಗೊಬರ್ತಿದ್ರು. ನಾವು ಹೋಗ್ತಿದ್ವಿ, ಉದುರಿ ತೊಗೊಬರ್ತಿದ್ವಿ, ಪದೇ ಕೇಳಿ ನಮಗೂ ಬೇಜಾರು ಅನಿಸ್ಬಿಡ್ತಿತ್ತು ಅವಾಗೆಲ್ಲ. ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲೂ ಕೂಡ ಆ ಒಂದು ಸೇವೆ ಅಲ್ಲಿ ದಾಂಡೇಲಿ ಬರೂರು, ಈಗ ಒದ್ಲದಲ್ಲಿ ನಿವೃತ್ತಿ ಆಗ್ತಿರೋದು ಒಂಥರ. ಫಸ್ಟಿಗೆ ಸುಖ ಬಂದುಬಿಟ್ರೆ ಕಡೆ ಕಷ್ಟಪಡೋದು ಭಾಳ ಕಷ್ಟ ಆಗುತ್ತೆ. ನಮ್ಮನೆ ಜೀವನದಲ್ಲೂ ಅದೇ ರೀತಿ ನಮ್ಮ ತಂದೆ ತಾಯಿ ಈಗ ಇದ್ದಾಗ ಭಾಳ ಕಷ್ಟಪಟ್ಟಿವಿ. ಆ ದಿಸೆಯಲ್ಲಿ ನಮ್ಮ ದೊಡ್ಡಣ್ಣ ಮನೋಜಣ್ಣ ಆ ಸಂದರ್ಭದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿ ಅವರು ಶಿಕ್ಷಣ ವೃತ್ತಿಯಲ್ಲಿ ಶಿಕ್ಷಕರಾಗಿ ದಿನದಿಂದ ನಮ್ಮನೆಯಲ್ಲಿ ಒಂದು ಸ್ವಲ್ಪ ಬಡತನ ಅನ್ನೋದು ಕಡಿಮೆ ಆಗುವುದೇ ನಮ್ಮ ಅಣ್ಣ ಶಿಕ್ಷಕರಾದಾಗಿಂದ. ಅವಾಗ ಚಿಕ್ಕಂದಿನಲ್ಲಿ ನಾವೆಲ್ಲ ಕೊಳ್ಳಗದ್ದೆ ಸ್ಕೂಲಿಗೆ ಹೋದಾಗ ಅದು ದಟ್ಟ ಅರಣ್ಯದಲ್ಲಿ ಒಂದು ಶಾಲೆ, ಸುಮಾರು 10 ಕಿಲೋಮೀಟರ್ ದೂರದಿಂದ ಮಕ್ಕಳು ಬರ್ತೀವಿ. ನಮ್ಮ ಅಣ್ಣನಿಗೆ ಫಸ್ಟ್ ಅಪಾರ್ಟ್ಮೆಂಟು ಅಲ್ಲೇ ಆಗಿದ್ದು. 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಹೆಮ್ಮೆ ಇರಿಸಿ ಪನಿಷ್ಮೆಂಟ್ ಏರಿಯಾ ಇದೆ ಅಂತ ಹೇಳ್ಬೋದು. ಅಂಥ ಏರಿಯಾದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಮತ್ತು ಎಲ್ಲೆಲ್ಲಿ ಸೇವೆ ಸಲ್ಲಿಸಿದ್ದಾರೆ ಆ ಭಾಗದ ಅವರ ಜನರ ಮೆಚ್ಚುಗೆ ಪಾತ್ರ ಇದು ಭಾಳ ಹೆಮ್ಮೆ ಪಡುವಂಥ ವಿಷಯ. ಜೀವನದಲ್ಲಿ ತಂದೆ ತಾಯಿಯನ್ನು ಎಲ್ಲಿವರೆಗೆ ಚೆನ್ನಾಗಿ ನಾವೆಲ್ಲ ನೋಡ್ಕೊಳ್ತೇವೋ ಅಲ್ಲಿವರೆಗೂ ಜೀವನದಲ್ಲಿ ಸೋಲು ಅನ್ನೋದೇ ಬರೋದಿಲ್ಲ. ಅದಕ್ಕೆ ಮೂಲ ಕಾರಣನೇ ನಮ್ಮ ಪಾಲೇಕರ್ ಕುಟುಂಬ. ಖುಷಿ ಆಗ್ತದೆ ಅಲ್ಲಿ ಜನ ನೀವು ಹಚ್ಕೊಂಡಿದ್ದು, ಎಲ್ಲ ಶಾಲೆಯಲ್ಲೂ ಜನ ಭಾಳ ಹಚ್ಕೊಂಡಿದ್ದಾರೆ. ಅಷ್ಟೊಂದು ಹೆಮ್ಮೆ ನಿಮ್ಮ ಮೇಲಿದೆ. ಮತ್ತು ಎಷ್ಟು ಜನ ನಿಮ್ಮ ಮೇಲೆ ಪ್ರೀತಿ ಇಟ್ಟಿದ್ದಾರೆ ಅಂದರೆ ಅದು ರಿಯಲಿ ನಮ್ಗೆ ಭಾಳ ಖುಷಿ ಆಗ್ತದೆ. ಆಯಿ ಬಾಬಾ ಇದ್ದರೂ ಅಷ್ಟು ಖುಷಿ ಆಗ್ತಿತ್ತು. ಅವರನ್ನು ನೋಡಿದ್ದಾರೆ ಬಿಡು. ಯಾಕಂದರೆ ಮನೆಯಲ್ಲಿ ಅವಾಗಿನ ಒಂದು ಟೈಮ್ನಲ್ಲಿ, ಒಂದು ಕಷ್ಟ ಟೈಮ್ನಲ್ಲಿ ಕೂಡ ನಿನ್ನ ಸರ್ಕಾರಿ ನೌಕರಿ ಸಿಕ್ಕಿದಾಗ ಮನೆಯಲ್ಲಿ ಪ್ಲಾಸ್ಟರ್ ಮಾಡಿಸಿದ್ದು ಎಲ್ಲ ಅವಾಗೆಲ್ಲ ಕಲ್ಲಿನ ಗೋಡೆ ಇತ್ತು, ಅವಾಗೆಲ್ಲ ಕಡೆಗೆ ಪ್ಲಾಸ್ಟರ್ ಮಾಡಿಸಿದ್ವಿ ನೀವು ನೌಕರಿ ಸಿಕ್ಕಿದ ಮೇಲೆ. ಅವಾಗಿ ನಮ್ಮ ಮನೋಜಣ್ಣ ಅವರು, ನಾವು 5 ಜನ ಅಣ್ಣ ತಮ್ಮದಿರು, ನಾವು ಕುಟುಂಬದವ್ರು ಇವತ್ತು ಸೇರಿರ್ಲಿಕ್ಕೆ ಕಾರಣನೇ ನಮ್ಮ ಮನೋಜಣ್ಣ. ನಾ ಯಾಕೆ ಈ ವಿಷಯನ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಒಂದ್ ದಿವಸ ನಮ್ಮ ತಂದೆ ನಾವೆಲ್ಲ ಒಂದ್ ಬದಿ ಹೋದಾಗೆ ನಮ್ಮ ದೊಡ್ಡಣ್ಣ, ಇಲ್ಲ ನಾನೊಂದು ಜಾಗ ತಗೊಂಡು ಮನೆ ಕಟ್ತೆ ಅಂತ ನಮ್ಮ ದೊಡ್ಡಣ್ಣ ಮನೋಜಣ್ಣ ಇಷ್ಟಪಟ್ಟಿದ್ರು. ಅವಾಗೆ ನಮ್ಮ ತಂದೆ, ಬೇಡ ನೀವು ಯಾರು ಎಲ್ಲೂ ಹೋಗೋದು ಬೇಡ, ನಾನು ಕಟ್ಟಿದ ಮೂಲ ಮನೆಯಲ್ಲೇ ನೀವೆಲ್ಲ ಅಣ್ಣ ತಮ್ಮದಿರು ಜೇನುಗೂಡ ಹಾಗೆ ಇರಬೇಕು, ಬಂದಂತ ಎಲ್ಲಾ ಸಂಬಂಧಿಕರನ್ನ ಚೆನ್ನಾಗಿ ನೋಡಿಕೊಂಡು ನೀವೆಲ್ಲರೂ ಸೇರಿರ್ಬೇಕಂತ ಹೇಳಿ ಇವತ್ತು ನಾವು ಅಣ್ಣ ತಮ್ಮದಿರು ಪುಣ್ಯ ಕ್ಷಣದಲ್ಲಿ ನಾವಿದ್ದೇವಂದ್ರೆ ನಮ್ಗೆ ಮೂಲ ಕಾರಣನೇ ನಮ್ಮ ತಂದೆ ತಾಯಿ. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಕೊಡುವಂತ ವಿಷಯವೇನೆಂದ್ರೆ, ನಮ್ಮ ತಂದೆ ಫುಡ್ ಇನ್ಸ್ಪೆಕ್ಟರ್ ಇದ್ದಾಗೆ ದಾಸನಕೊಪ್ಪ ಒದ್ಲಾ ಗ್ರಾಮದಲ್ಲಿ ಇವತ್ತಿಗೂ ಹೋದ್ರು ಕೂಡ ಅಚ್ಚು ಶಾನುಭಾಗರು ನಮ್ಗೆ ನಮ್ಮ ಪಾಲಿಗೆ ಅವರು ದೇವರಾಗಿದ್ದಾರೆ ಅಂತ ಇವತ್ತಿಗೂ ನಮ್ಮ ತಂದೆಯನ್ನ ನೆನೆಸ್ತಾರೆ. ಅದೇ ರೀತಿ ನಮ್ಮ ಅಣ್ಣ ಮನೋಜಣ್ಣ ಕೂಡ ಒದ್ಲಾ ಶಾಲೆಯಲ್ಲಿ ಹೋಗಿ ಆ ಶಾಲೆಯಲ್ಲಿ ಏನೂ ಇಲ್ಲದಾಗ ಇವತ್ತು ಆ ಶಾಲೆಯನ್ನ ಒಂದು ಎತ್ತರ ಮಟ್ಟದಲ್ಲಿ ಬೆಳೆಸಿ ಇವತ್ತು ಇಡೀ ಒದ್ಲಾ ಶಾಲೆ ಹಾಗೂ ದಾಸನಕೊಪ್ಪದವರು ಮನೋಜ್ ಪಾಲೇಕರ್ ಸರ್ ಈ ಊರನ್ನ ಮತ್ತು ಈ ಊರಿನ ಮಕ್ಕಳನ್ನ ಮತ್ತು ಈ ಶಾಲೆಯನ್ನ ಉತ್ತರೋತ್ತರ ಅಭಿವೃದ್ಧಿ ಪಡೆಯಲು ಬಹಳ ಶ್ರಮಿಸಿದ್ದಾರೆ. ಅವರು ಈ ವಿಷಯನ ನಾವು ಅಲ್ಲಿ ಹೇಳಿದಾಗ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಅವಾಗ ಮನೆ ಒಂದು ಸುಂದರವಾಗಿ ಕಳೆ ಬಂದಿತ್ತು. ಅವಾಗ ಆಯಂತೂ ಭಾಳ ಹೆಮ್ಮೆ ಪಡ್ತಿತ್ತು. ಯಾಕಂದ್ರೆ ಅಣ್ಣ ಶಾಲೆಯಿಂದ ಇಷ್ಟು ಟೀಚರ್ ಆಗಿ ಮನೆಯನ್ನು ಚೆಂದಾಗಿ ರೂಪಿಸಿದ್ದ ಅಣ್ಣ. ಮತ್ತು ಎಲ್ಲ ಕಡೆ ಚಿತ್ರ ಬಿಡಿಸಿದ್ದ, ಅದೆಲ್ಲ ಭಾರಿ ಖುಷಿ ಆಗ್ತದೆ. ಯಾರು ಬಂದರೂ ಏನು ಚೆಂದ ಬಿಡಿಸ್ತಾರೆ ಅಂತ ಹೇಳ್ತಿದ್ರು. ಮತ್ತು ನಾನು ಹೇಳ್ಬೇಕಂತ ಹೇಳಿದ್ರೆ, ನಾವು ಕಾಲೇಜ್ ಕಲಿಬೇಕಾದ್ರೆ ನಾವು ಪ್ರವಾಸ ಇರ್ತಿತ್ತು. ಪ್ರವಾಸ ಬಿದ್ದರೆ ನಮಗೆ ಹೋಗ್ಲಿಕ್ಕೆ ದುಡ್ಡೇ ಇರಲಾಗಿತ್ತು. ಆವಾಗ ಡಿಗ್ರಿ ಟೈಮ್ನಲ್ಲಿ ನಮಗೆ ಸ್ಟಡಿ ಟೂರ್ ಇಟ್ಟಾಗೆ ನಮ್ಮ ಹತ್ರ ದುಡ್ಡಿಲ್ಲಾಗಿತ್ತು. ಕಡೆಗೆ ಅಣ್ಣನೇ ನಂಗೆ ಫಸ್ಟ್ ನಮಗೆ ಟೂರಿಗೆ ಕಳಿಸಿದ್ದ ಅಣ್ಣನೇ. ಆ ಟೈಮ್ನಲ್ಲೇ ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದು, ಇನ್ನೂ ಕೂಡ ನಮಗೆಲ್ಲರ ಜೊತೆ ಬೆಂಬಲವಾಗಿ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ಅವ್ರದ್ದು ಏನು ಇದಿದೆ ಅದ್ರದ್ದು ನಾವು ಪಾಲಿಸ್ತೇವೆ ಅಂತೇಳಿ ನಾನು ಹೇಳ್ತೇನೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ತಂದೆ ಎಷ್ಟೇ ಬಡತನ ಇದ್ರು ನಮ್ಮ ಅಷ್ಟು ಮಕ್ಕಳನ್ನ ಇಷ್ಟು ಶಿಕ್ಷಣದಲ್ಲಿ ಅತಿ ಉತ್ತಮದಲ್ಲಿ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದಾರೆ.
ಪ್ರತಿಯೊಬ್ಬರಿಗೂ ಹೌದು. ಮತ್ತೊಂದು ಭಾಗವಾಗಿ ನಮ್ಮ ತಾಯಿ ಒಳ್ಳೆ ನಮಗೆ ಸಂಸ್ಕಾರ ಗುಣವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ತಂದೆ ತಾಯಿಯ ಈ ಗುಣ ಮತ್ತು ಈ ಸಂಸ್ಕಾರವನ್ನು ನಾವು ಅಷ್ಟು ಮಕ್ಕಳು ಕೂಡ ಇವತ್ತಿಗೂ ನಾವು ಅವರ ಇಬ್ಬರ ಆಶೀರ್ವಾದದಿಂದ ಒಳ್ಳೆ ರೀತಿಯಿಂದ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಶಿಕ್ಷಕರ ವೃತ್ತಿ ಯಾವ ರೀತಿ ಮಾಡಬೇಕು, ಮಕ್ಕಳನ್ನು ಯಾವ ರೀತಿ ಮನಸ್ಸು ಗೆಲ್ಲಬೇಕು, ಆ ಭಾಗದ ಜನರ ಮನಸ್ಸು ಗೆಲ್ಲಬೇಕು ಅನ್ನೋದು ಒಂದು ಅವರಿಗೆ ದೈವದತ್ತಾದಂಥ ಕಲೆ ಇರೋದು ಭಾಳ ಹೆಮ್ಮೆ ಅನಿಸುತ್ತೆ. ಹಾವಭಾವ ಇರ್ಬೋದು, ಮಿಮಿಕ್ರಿ ಇರ್ಬೋದು ಮತ್ತು ನಾಟಕ ಸ್ಪರ್ಧೆ ಇರ್ಬೋದು, ಪ್ರತಿಯೊಂದೂ ಕೂಡ ಅವ್ರದ್ದೇ ಆದ ಛಾಪನ್ನು ಮೂಡಿಸ್ಕೊಂಡಿದ್ದಾರೆ. ಅದೇ ಭಾಳ ಹೆಮ್ಮೆ ವಿಷಯ. ಅದು ಅಲ್ಲ ನಮ್ಮ ದೇವದತ್ತ ಕಲೆ, ಜೊತೆಗೆ ನಮ್ಮ ತಂದೆ ತಾಯಿಯ ಆಶೀರ್ವಾದ. ಇವತ್ತು ನಮ್ಮ ಅಣ್ಣ ಮನೋಜಣ್ಣ ಅವರಿಗೆ ಎಷ್ಟು ಪ್ರಶಸ್ತಿ ಬಂದಿತ್ತಂದ್ರೆ ಅದು ಹೇಳಲು ಸಾಧ್ಯವಿಲ್ಲ. ಒಂದು ವಿಷಯ ಬೇಜಾರೇನಾಗುತ್ತೆ ಅಂದ್ರೆ ಅವ್ರಿಗೆ ಇಡೀ ಊರೇ ಅವರನ್ನ ಹೊಗಳುತ್ತೆ. ಮನೋಜ್ ಪಾಲೇಕರ್ ಈ ಕಲಾವಿದ ಆ ಕಲಾವಿದ ಅಂತ ಹೊಗಳುತ್ತೆ. ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರನ್ನ ಸರಿಯಾಗಿ ಅಧಿಕಾರಿಗಳು ಗುರುತಿಸ್ಲಿಲ್ಲ ಅಂತ ಹೇಳಿ ನಾನು ಅವ್ರ ತಮ್ಮನಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆದ್ರೂ ತೊಂದರೆ ಇಲ್ಲ, ನಮ್ಮ ಅಣ್ಣ ಎಲ್ಲಿ ಹೋದ್ರು ಅವರು ಹೆಸರು ಗಳಿಸೇ ಬರ್ತಾರೆ ಬಿಟ್ರೆ ಅದರಿಂದ ಕಡಿಮೆ ಅಂತೂ ಆಗುದಿಲ್ಲ ಅನ್ನೋದು ಗೊತ್ತುಂಟು. ಅವರು ನಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡವರಿದ್ರು ಕೂಡ ನಾನು ಸಣ್ಣವನಿದ್ರು ನನಗೆ ಜವಾಬ್ದಾರಿ ಕೊಟ್ಟು ನನ್ನ ಸಣ್ಣ ತಮ್ಮ ನನ್ನ ಜವಾಬ್ದಾರಿಯನ್ನು ಮಾಡ್ತಾನೆ ಅಂತೇಳಿ ಪ್ರತಿಯೊಂದು ಕಾರ್ಯಕ್ರಮ ಕೂಡ ನನ್ನನ್ನೇ ಅವರ ಮುಂದಾಗುವುದಲ್ಲಿ ಕೊಟ್ಟು ನನ್ನನ್ನು ಕಾರ್ಯಕ್ರಮದಲ್ಲಿ ನಾನೇ ಮುಂದಾಗಿ ಮಾಡುವಾಗ ಮಾಡಿ ನನ್ನನ್ನು ಬೆನ್ನು ತಟ್ಟಿದ್ದೆ ನಮ್ಮ ಅಣ್ಣನ ಹತ್ರ ನಾನು ಬಹಳ ವರ್ಷದಿಂದ ಒಡನಾಟ ಇದ್ದೆ. ನಾನು ಸಣ್ಣ ಇರ್ಬೇಕಾದ್ರೆ ಅವ್ರ ಪೇಂಟಿಂಗ್ ಎಲ್ಲ ಹೋದಾಗೆ ನಾನು ಅವ್ರ ಸಂಗಡ ಹೆಲ್ಪಿಗಾಗಿ ಹೋಗ್ತಿದ್ದೆ. ಅವಾಗ ನಮ್ಮ ಅಣ್ಣ ಬಹಳ ಪ್ರೀತಿ ಮಾಡ್ತಿದ್ರು. ನಮ್ಮ ಎಜುಕೇಶನ್ಗಂತೂ ನಾವಂತೂ ಕಷ್ಟಪಟ್ಟಿಲ್ಲ, ಆದ್ರೆ ನಮ್ಮ ಅಣ್ಣ ಹರೀಶ್ ಅಣ್ಣ ಮನುಜ್ ಅಣ್ಣ ಇರ್ಬೋದು ಬಹಳ ಕಷ್ಟಪಟ್ಟು ನಮ್ಮನ್ನು ಸಾಕಿ ನಮ್ಮನ್ನು ಈ ಹಂತದಲ್ಲಿ ಬೆಳೆಸಿದ್ದಾರೆ. ನಿಜವಾಗ್ಲೂ ಇವತ್ತು ನಮ್ಮ ಅಣ್ಣ ಈ ಸ್ಥಾನದಲ್ಲಿ ಇದ್ದಾನಂತ ಹೇಳಿದ್ರೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ನಮ್ಮನೆಗೆ ಬಂದವರೆಲ್ಲ ನೀವು ಅಣ್ಣ ತಮ್ಮದಿರಿ ಇಷ್ಟು ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ತಂದೆ ತಾಯಿ ಕಲಿಸಿಕೊಟ್ಟಂತ ಒಂದು ಸಂಸ್ಕಾರ. ನಮ್ಮ ತಂದೆ ತಾಯಿಗಳು ಕೊಟ್ಟಂತ ಸಂಸ್ಕಾರ ಇವತ್ತು ನಮ್ಮ ಅಣ್ಣನ ನೇತೃತ್ವದಲ್ಲಿ ನಾವೆಲ್ಲರೂ ಯಾವತ್ತೂ ಅವ್ರ ಜೊತೆಗಿದ್ದೇವೆ. ಯಾವತ್ತೂ ನಾವೆಲ್ಲ ಒಂದಾಗಿ ಒಟ್ಟಾಗಿ ಕುಟುಂಬದೊಂದಿಗೆ ನಾವು ಬಾಳ್ತೇವೆ ಅನ್ನೋ ಒಂದು ನಂಬಿಕೆ ಇದೆ. ಯಾವುದೇ ಟ್ಯಾಬ್ಲೋ ಇರ್ಬೋದು, ಅದರ ಯಶಸ್ಸಿಗೆ ಅವರು ಮೂಲ ಕಾರಣಭೂತರಾದ ನಮ್ಮ ಅಣ್ಣ ಒಂದು ಸ್ತಬ್ಧತೆಯಲ್ಲಿ ಅವ್ರದ್ದೇ ಆದ ಛಾಪ ಮೂಡಿಸ್ತಿದ್ದಾರೆ. ಅದಕ್ಕೆ ನಮಗೆ ಹೆಣ್ಮಗಿನ ಪ್ರತಿ ವರ್ಷವೂ ಕೂಡ ನಮಗೆ ಒಂದು ಹೆಸರಿದೆ. ಅದು ಅಲ್ಲಿ ಬಹುಮುಖ್ಯ ಪಾತ್ರ ಅವ್ರನ್ನೂ ಇದೆ. ಯಾಕಂದರೆ ಅವ್ರು ಕೊಟ್ಟಂಥ ಏನು ಪಾತ್ರ ಇದ್ರೂ ಭಾಳ ಕಲಾತ್ಮಕವಾಗಿ ಮಾಡ್ತಾರೆ. ಮೊಯ್ನಿ ನಮ್ಮ ಅವರು ಕೂಡ ನಮ್ಮ ತಂದೆ ತಾಯಿ ನಮಗಿಲ್ಲದಾಗೆ ನಮ್ಮ ದೊಡ್ಡಣ್ಣ ಮತ್ತೆ ಅತ್ತಿಗೆ ನಮಗೆ ತಾಯಿ ತಂದೆ ಸ್ಥಾನದಲ್ಲಿ ನೋಡಿ ನಮ್ಮನ್ನು ಬೆಳೆಸಿ ನಮ್ಮನ್ನು ಪ್ರತಿಯೊಂದು ವಿಷಯದಲ್ಲಿ ತಿದ್ದಿ ಬುದ್ಧಿ ನಮ್ಮನ್ನು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಇವತ್ತಿನ ಒಂದು ಕಾಲಮಾನದಲ್ಲಿ ತಂದೆ ತಾಯಿಗೆ ಮಕ್ಕಳ ಸ್ವಲ್ಪ ಹಿಂದೆ ಮುಂದೆ ಆಗ್ತಾರೆ, ಆದರೆ ಅವ್ರ ತಂದೆ ತಾಯಿ ಇವತ್ತು ಒಂದು ಬೆಳೆಯಲು ಅವರು ಮಕ್ಕಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಅವರ ಮಕ್ಕಳು ಸೂತ್ರ ಅವರನ್ನು ಅಷ್ಟೇ ಪ್ರೀತಿಸ್ತಾರೆ. ಇನ್ನು ಮುಂದಿನ ಜೀವನದಲ್ಲಿ ಅವರು ದೇಶ ಮಟ್ಟದಲ್ಲಿ ಬೆಳೆಯುವಂಥ ಶಕ್ತಿ ದೇವರು ಅವ್ರಿಗೆ ಕೊಡಲಿ, ನಮ್ಮ ಆಯಿ ಬಾಬಾ ಆಶೀರ್ವಾದ ಅವ್ರಿಗೆ ಸಿಗಲಿ ಹೇಳಿ ನಾವು ಬೇಡ್ಕೊಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡಿಷ್ಟು ಅವರಿಗೆ ಮುಂದಿನದಲ್ಲಿ ಆರೋಗ್ಯ ಕೊಟ್ಟು ಸಂಪತ್ತು ಕೊಟ್ಟು ಅವರ ಮನೋಗಾಸೆ ಎಲ್ಲ ಈಡೇರಲಿ. ಮತ್ತು ಅವರ ಮಗನಾದ ಸೂರಜನು ಕೂಡ ಉತ್ತಮ ಕಲಾವಿದ, ಜೊತೆಗೆ ಒಂದು ಛಾಯಾಗ್ರಾಫರ್ ಮತ್ತು ಒಂದು ವಾಯ್ಸ್ ಕೊಡುವಂಥ ಒಂದು ಕಲೆ ಇದೆ. ಅವರಿಗೂ ಕೂಡ ಉಜ್ವಲ ಭವಿಷ್ಯ ಸಿಗಲಿ. ಯಾಕಂದರೆ ಇವತ್ತು ಎಲ್ಲ ಏನು ಈ ಪ್ರಚಾರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಸಮಯವನ್ನು ಕೊಟ್ಟು ಪ್ರತಿಯೊಂದು ಸ್ಕೂಲಿಗೆಲ್ಲ ಹೋಗಿ ಮಾಡಿದ್ದಾರೆ. ಭಾಳ ಹೆಮ್ಮೆ ಅನಿಸುತ್ತೆ. ಒಂದು ಸಮಗ್ರವಾಗಿ ಎಲ್ಲ ಚಿತ್ರಣವನ್ನು ಒಂದೇ ಇದರಲ್ಲಿ ತರುವಂಥ ಒಂದು ಕಲೆ ಅವರಿಗಿದೆ. ಅವರಿಗೂ ಕೂಡ ನಾವು ಒಂದು ಸಂದರ್ಭದಲ್ಲಿ ನಮ್ಮ ಪಾಲೇಕರ್ ಕುಟುಂಬದ ಅನಂತ ಮತ್ತು ಅವ್ರಿಗೆ ಮತ್ತೊಮ್ಮೆ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಆಯುಷ್ಯ ಆರೋಗ್ಯ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತೇನೆ. ನಮಸ್ತೆ ಭಾವ, ನಿಮ್ಮ ನಿವೃತ್ತಿ ಜೀವನಕ್ಕೆ ನಮ್ಮ ಕಡೆಯಿಂದ ಶುಭಾಶಯಗಳು. ನಾನು ಸಣ್ಣಿಂದ ನೋಡಿದ್ದು ನಿಮಗೊಂದು ನೃತ್ಯಗಾರರ ಕಲಾವಿದನ ರೀತಿಯಲ್ಲೇ ಕಲೆ ಬಗ್ಗೆ ಭಾಳ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟಿದ್ರಿ. ಮನಸ್ಸಿಗೆ ಖುಷಿ ಆಗುತ್ತೆ. ಈಗ ನಾನು ಮದುವೆ ಆಗಿದ ನಂತರನೂ ನಿಮ್ಮ ಜೊತೆಗೆ ನಾನು ತುಂಬ ಕಡೆ ಕಾರ್ಯಕ್ರಮನ ಮಾಡಿದ್ದೇನೆ. ಅದಕ್ಕೆ ನನಗೆ ಹೆಮ್ಮೆ ಅನಿಸ್ತದೆ. ಈ ಮನೆ ಕುಟುಂಬವನ್ನು ಒಂದು ಒಳ್ಳೆ ರೀತಿಯಲ್ಲಿ ಒಟ್ಟುಗೂಡಿಸಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ. ಅದು ನಮಗೆ ಮತ್ತು ತುಂಬ ಹೆಮ್ಮೆ ಆಗ್ತಾ ಇದೆ. ಮುಂದೆ ನಮಗೆಲ್ಲರಿಗೂ ನಾವೇನಾದರೂ ತಪ್ಪಿದ್ರೆ ಕ್ಷಮಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಮ್ಗೆ ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತೇವೆ. ಗಣಪತಿ ಮನರಂಜನೆ ಎಲ್ಲ ಕಡೆಗೆ ಶಿಕ್ಷಣ ಕೊಡಲಿಕ್ಕೆ ಅವರಿಗೆ ದೇವರು ಆಸಕ್ತಿ ಕೊಡಲಿ ಅಂತ ಅಲ್ಲಿ ದಾರಿ ತೋರಿಸಿದ್ದಾನೆ. ಮಕ್ಕಳಿಗೂ ಮುಂದಿನ ಭವಿಷ್ಯಕ್ಕೆ ಅವರು ದಾರಿ ದೀಪ ಆಗಲಿ ಅಂತ ನಾನು ಆಶಿಸುತ್ತಾ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡುತ್ತೇನೆ. ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯಗಳು ಭಾವ. ದೇವ್ರು ನಿಮಗೆ ಸದಾ ಒಳ್ಳೇದು ಮಾಡಲಿ, ಕಾಪಾಡ್ಕೊಂಡು ಬರಲಿ. ಇನ್ನು ಸಮಾಜ ಸೇವೆ ಇಡೀ ಸಿರ್ಸಿ ರಾಜ್ಯಾದ್ಯಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನೃತ್ಯ ಕಲೆಯಲ್ಲಾಗಲಿ, ಡ್ರಾಯಿಂಗ್ನಲ್ಲಿ, ಎಲ್ಲದರಲ್ಲೂ ನಮ್ಮ ಅಣ್ಣನಿಗೆ ಒಂದು ಸೆಲ್ಯೂಟನ್ನು ನಾನು ಹೊಡಿಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಈ ಮನೆ ರಥವಾದರೆ ಆ ರಥದ ಸಾರಥಿಯಾಗಿ ಪ್ರತಿಯೊಂದು ಹಂತದಲ್ಲೂ ದಾರಿ ತೋರಿಸಿದ ಭಾವಂದಿರು ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ನೋಡೋಣ ಬನ್ನಿ. ನಮ್ಮ ಭಾವರಾದಂತಹ ಶ್ರೀ ಮನೋಜ್ ಪಾಲೇಕರ್ ಅವರು
ವೃತ್ತಿ ಜೀವನದಿಂದ ನಿವೃತ್ತಿ ಜೀವನದ ಕಡೆಗೆ ಹೆಜ್ಜೆ ಇಡುತ್ತಿರುವ ನಿಮಗೆ ತುಂಬ ಹೃದಯದ ಅಭಿನಂದನೆಗಳು. ರೀತಿ ಮುಂದೆ ನಿಮ್ಮ ಕುಟುಂಬದ ಮತ್ತು ಸಮಾಜದ ಸರ್ವರಿಗೂ ಮಾರ್ಗದರ್ಶಕರಾಗಿ ಸುಖವಾಗಿ ನಿಮ್ಮ ಮುಂದಿನ ಜೀವನವನ್ನು 100 ಕಾಲ ಬಾಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ನಿವೃತ್ತಿ ಜೀವನದ ಆರಂಭಕ್ಕೆ ತುಂಬ ಹೃದಯದ अभिनंदनेಗಳು. चलो मनोज तुका हा वळखता जाल्यार तुगेले गुण म्हाका मस्त आवडटा. कितें म्हण जाल्यार तूं मस्त कश्टान शिकून घेवन जॉब एप्लाय करून खंयची हळ्ळी वचून दांडेली हळ्ळी वचून म्हणून जॉब करसून घेवन थंयच्यान सुमार कश्ट करून थंयच्यान पास करून गांवांतल्यान पावलो. गांवांतल्यान पावून घेवन तुगेले नडते तुगेले स्कुलाचे आनी तुगेले भावोजी 4 भावोजी 4 भयणीक भलेकर पडून म्हणून घाल्लो आसता. खंयचे रितीन तुका खंयचे मनांत खंयचे नाच म्हणून कुठल्याय लोकांक किंमत दिवचे रिस्पेक्ट दिवचे आनी कोणाक दासी काम करून उलयचे कसले भावना हांव आज पण पळयला वता. आनी कितें म्हणटा जाल्यार तुगेले वर्ती जिवना मुखार बरें जावंका आनी तूं शिकचे टायमार भायर वचून बॉम्बे आर्ट सुद्दां दिला. आमकां आजून तुमकां उलच आसा. तूं दिल्ले प्रोग्राम हांव उलयन हांव घेत आसा. तितले बरे प्रोग्राम दिल्लो आसता तूं जावन दी तुगेले बायल जावन दी तुगेले सूरज जावन दी तुगेले धूव जावन दी आनी तुगेले कुटुंब मनोज हरीश दिवाकर अनूप कुठल्या बरे रितीन चंद्र रितीन पळोवंक वयता आसता. आनी तुमचे घरा खंयचेय फंक्शन येयल्यार कितले लोक येता ते म्हाका पळोवन भारी खुशी जाता. आनी खंयचे देवा कार्यक्रम खंयचे कार्यक्रम लोक येतात तुमच्या घरा कित्याक तुगेले गुणाक येतात. आनी तुगेले बाय लक्ष्मी ते घरा एक लक्ष्मी आसली कितें कितें म्हणटा उठलो तो समारसून वयता कोणाक दासी करून उलयचे ताका एक नमून उलयचे हाका एक नमून उलयचे ते कसले ना ताका खंयच उठलो मेळना खुशी उठचो तुमी म्हाका तेच खुशी. आनी मुखार तुका देवान बरें करो आरोग्य ऐश्वर्य दिवन म्हणून वृत्ती जिवना मुखार चंद्र रितीन जावं आनी तुका मुखार खंयचे रितीन तोंदे जायना आसता म्हणून भुरगीं फॅमिलीन तूं उठलो बरें उडोवन घेवन गेल्ले लोकांक उडोवन म्हणून बरें उरको म्हणना मागीर मळी तुगेली आनी हांव उलयले नंतर दासी करून गेलो जाल्यार क्षमे करता म्हणून हांव तुगे प्रति जीवनाक आशीर्वाद दिता आसता. ಎಲ್ಲರಿಗೂ ನಮಸ್ಕಾರ. ಇವರಿಗೆ ಮಕ್ಕಳಂದರೆ ತುಂಬ ಇಷ್ಟ. ಯಾವಾಗಲೂ ಕೂಡ ಜಾಸ್ತಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಬಿಡುವಿನ ಸಮಯದಲ್ಲೂ ಕೂಡ ಮಕ್ಕಳಿಗೆ ಕಲೆಗಳನ್ನು ಸಾಹಿತ್ಯಗಳನ್ನು ಹೇಳ್ಕೊಡ್ತಾನೆ ಇರ್ತಾರೆ. ಈ ಮನೆಯ ಮಕ್ಕಳು ಅವ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ. ಹಾಯ್ ಎವ್ರಿವನ್, ಇವತ್ತು ನನ್ನ ಪ್ರೀತಿಯ ಮನೋಜ್ ಮಾಮ ಅವರು ಶಿಕ್ಷಕ ವೃತ್ತಿಯಿಂದ ನಿವೃತ್ತರಾಗುವ ಈ ಸಂದರ್ಭದಲ್ಲಿ ನಾನು ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ನೀವು ಶಿಕ್ಷಕರಾಗಿ ಹೇಗೆ ಹಲವಾರು ಮಕ್ಕಳ ಭವಿಷ್ಯ ರೂಪಿಸಿದ್ದೀರೋ ಅದೇ ರೀತಿ ಮುಂದೆ ಸಮಾಜದ ಉತ್ತಮ ಮಾರ್ಗದರ್ಶಕರಾಗಿ 100 ಕಾಲ ಬಾಳಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಆ್ಯಂಡ್ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ರಿಟೈರ್ಮೆಂಟ್ ಲೈಫ್. ನೀವು ಮಾಡೋ ಹಾಗೇನೆ ನಾವು ಡ್ರಾಯಿಂಗ್ ಕಲಿತೀವಿ, ನಿಮ್ಮ ಥರನೇ ಡ್ರಾಯಿಂಗ್ ಬಿಡಿಸ್ತೀವಿ ರಜೆಯಲ್ಲಿ ಟೈಮ್ ಸಿಕ್ಕಿದಾಗೆಲ್ಲ. ನಾವು ಟೈಮ್ ವೇಸ್ಟ್ ಮಾಡೋದಿಲ್ಲ ನೋಡಪ್ಪ. ಆಲ್ ದ ಬೆಸ್ಟ್. ಇನ್ನು ನಮಗೆ ಹೆಚ್ಚಿನ ಕಲೆಗಳನ್ನು ಕಲಿಸ್ಕೊಡ್ತಾ ಇರಿ. ಡೇ ದೊಡ್ಡಪ್ಪ, ನೀವು ಚಲೋ ಡ್ರಾಯಿಂಗ್ ಎಲ್ಲ ಕಲಿಸಿದ್ರಿ. ನಮ್ಗೆ ಚಲೋ ಡ್ರಾಯಿಂಗ್ ರಜೆ ಇರಬೇಕಾದ್ರೆಲ್ಲ ಡ್ರಾಯಿಂಗ್ ಎಲ್ಲ ಚಲೋ ಕಲಿಸಿದ್ರಿ. ತುಂಬ ಅಂದರೆ ತುಂಬ ಕಲ್ತಿದ್ದೀವಿ ನಾವು ನಿಮ್ಮಿಂದ. ನಾವು ನಿಮ್ಮಂಗೆ ದೊಡ್ಡ ಮೇಲೆ ಆಗಬೇಕಂತ ಬಯಸ್ತೀವಿ. ಅಂದರೆ ತುಂಬ ಇಷ್ಟ. ಅವರು ಪೇಂಟಿಂಗಿಗೆಲ್ಲ ಕರ್ಕೊಂಡು ಹೋಗ್ತಾಯಿದ್ರು. ಮತ್ತು ನಾ ಪೇಂಟಿಂಗ್ ಡ್ರಾಯಿಂಗ್ ಎಲ್ಲ ಕಲ್ತಿದ್ದವರಿಂದಾನೇ ಅವರಿಗೆ ರಿಟೈರ್ಮೆಂಟಿನ ಹಾರ್ದಿಕ ಶುಭಾಶಯಗಳು ಅಂತ ಕೊಡ್ತೀವಿ. ಥ್ಯಾಂಕ್ ಯು. ಮತ್ತು ನಮ್ಗೆ ಡ್ರಾಯಿಂಗ್ ಹೇಳ್ಕೊಡ್ತಾ ಇರ್ರಿ. ನಾನು ನಿಮ್ಮ ಜೊತೆ ಪೇಂಟಿಂಗಿಗೆಲ್ಲ ಬರ್ತಾ ಇರ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಹ್ಯಾಪಿ ರಿಟೈರ್ಮೆಂಟ್ ದೊಡ್ಡಪ್ಪ. ಪಾಠ ಬೇಕಾದ್ರೆ ಚಾಕ್ಲೇಟ್ಸ್ ಕೊಡ್ತಾರೆ, ಮತ್ತು ಮೊಬೈಲ್ ಕೊಡ್ತಾರೆ, ಮತ್ತು ಏನು ಹೇಳಿದ್ರು ಬಯೋದಿಲ್ಲ, ಎಲ್ಲರಿಗೂ ಕರ್ಕೊಂಡು ಹೋಗ್ತಾರೆ. ನಂಗೆ ದೊಡ್ಡಪ್ಪ ಕೃಷ್ಣ ಅಂತ ಕರೀತಾರೆ. ನಾನು ದೊಡ್ಡಪ್ಪಂತರ ಸಾಧನೆ ಮಾಡಿ ಎಲ್ಲರಿಗೂ ಹೆಮ್ಮೆ ಪಡಿಸ್ತೀನಿ. ಆಲ್ ದ ಬೆಸ್ಟ್ ದೊಡ್ಡಪ್ಪ. ಐ ಲವ್ ಯು. ರಿಟೈರ್ಮೆಂಟ್ ಅಂತ ಬೇಜಾರಾಗಬೇಡ್ರಿ, ನಾನು ನಿಮ್ಮ ಜೊತೆ ಆಟ ಆಡ್ತಾ ಇರ್ತೀನಿ. ಪೇಟ ಹೋಗ್ಬೇಕಾದ್ರೆ ಮತ್ತು ದೇವಸ್ಥಾನ ಹೋಗ್ಬೇಕಾದ್ರೆ ನಂಗೆ ಬಿಟ್ಟು ಹೋಗ್ಬೇಡ್ರಿ. ನಿವೃತ್ತಿ ಜೀವನ ಶುಭವಾಗಲಿ. ಅಚ್ಚಾ, ಆಲ್ ದ ಬೆಸ್ಟ್. ಡ್ಯಾಡಿ, ನಿಮಗೆ ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯಗಳು. ಎಲ್ಲ ಮಕ್ಕಳಿಗೂ ತಂದೆ ತಾಯಿನೇ ಮೊದಲನೇ ಹೀರೋ ಗುರು ಎಲ್ಲ. ಹಾಗೆ ನನ್ನ ಲೈಫಲ್ಲೂ ಕೂಡ ನೀವೇ ಮೊದಲನೇ ಹೀರೋ ಗುರು.
ನೀವಾಗಲಿ ಮಮ್ಮಿ ಆಗಲಿ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಚಿಕ್ಕವಳಿರ್ತಾಯಿಂದ ನಾನು ಎಲ್ಲೇ ಪ್ರೋಗ್ರಾಮಿಗೆ ಹೋದ್ರು ಅಥವಾ ಎಲ್ಲೇ ಹೋದ್ರು ನೀವು ನನ್ನ ಜೊತೆಗೆ ಬಂದಿದ್ದೀರಾ. ನಿಮ್ಮ ಎಲ್ಲೆಲ್ಲಿ ಪ್ರೋಗ್ರಾಮ್ ಹೋಗ್ತಿದ್ರಲ್ಲ ನನಗೆ ಕರ್ಕೊಂಡು ಹೋಗ್ತಾ ಇದ್ರಿ. ಎಲ್ಲ ವೇದಿಕೆಗಳಲ್ಲಿ ಎಲ್ಲೆಲ್ಲಿ ನೀವು ಒಂದು ಗ್ರೂಪ್ ಏನು ಕರ್ಕೊಂಡು ಹೋಗ್ತಾ ಇದ್ರಿ ಅದ್ರಲ್ಲಿ ನಾನು ಭಾಗಿಯಾಗಿರ್ತಿದ್ದೆ. ಸೊ ಅದರಿಂದ ನಮ್ಗೆ ಇವತ್ತು ನಾನು ಏನೇ ಒಂದು ಸಣ್ಣ ಪುಟ್ಟ ಡಾನ್ಸ್ ಆರ್ಟ್ಸ್ ಏನಾದರೂ ನನಗೆ ಆ ಕಡೆ ಇಂಟ್ರೆಸ್ಟ್ ಇದೆ ಅಂದರೆ ಅದೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಒಂದು ಸಪೋರ್ಟ್ ನನ್ನ ಜೊತೆ ಯಾವಾಗಲೂ ಇತ್ತು, ಮುಂದೆನೂ ಇರುತ್ತೆ. ಮತ್ತು ಅಪ್ಪ ಅಂದರೆ ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ, ರಿಸ್ಟ್ರಿಕ್ಷನ್ಸ್ ಮಾಡ್ತಾರೆ, ಹಂಗೆ ಮಾಡ್ಬೇಡ ಹಿಂಗೆ ಮಾಡ್ಬೇಡ ಅಂತಾರೆ ಅನ್ನೋದು ಒಂದು ಮೈಂಡ್ ಸೆಟ್. ಬಟ್ ನೀವು ಅದ್ರ ತದ್ವಿರುದ್ಧ ಇದ್ದೀರಾ. ಇದುವರೆಗೂ ನನಗೆ ಯಾವಾಗಲೂ ಇದು ಕ್ವಶನ್ ಮಾಡಿಲ್ಲ, ಇದ್ಯಾಕೆ ಹಾಗೆ ಅದ್ಯಾಕೆ ಹಾಗೆ ಅಂತ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರ ವಿನಃ ಯಾವುದಕ್ಕೂ ರಿಸ್ಟ್ರಿಕ್ಷನ್ಸ್ ಹಾಕಿಲ್ಲ. ಬೈದಿದ್ದಂತೂ ಇಲ್ಲವೇ ಇಲ್ಲ, ಹೊಡೆಯೋದಂತೂ ದೂರಕ್ಕೆ, ಬೈದಿದ್ದಂತೂ ಇಲ್ಲೇ ಇಲ್ಲ. ಸೊ ನಾನು ತುಂಬ ಪುಣ್ಯ ಮಾಡಿದ್ದೀನಿ ನಿಮ್ಮನ್ನು ತಂದೆಯಾಗಿ ಪಡ್ಕೊಳ್ಲಿಕ್ಕೆ. ಈವನ್ ಮಮ್ಮಿನೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾಳೆ. ನಾನು ಎಲ್ಲೇ ಪ್ರೋಗ್ರಾಮಿಗೆ ಹೋದ್ರು ಅವಳು ನನ್ನ ಜೊತೆ ಬರ್ತಿದ್ಲು ಪಾಪ. ಅದು ಒಂಥರ ಮೆಮೊರೇಬಲ್. ನೀನೆಲ್ಲ ಪ್ರೋಗ್ರಾಮ್ ಹ್ಯಾಂಡಲ್ ಮಾಡಬೇಕು, ಅವಾಗ ನನ್ನನ್ನು ನೋಡ್ಕೊಳ್ಳಿಕ್ಕೆ ಮಮ್ಮಿ ಬರ್ತಿದ್ಲು. ಸೊ ತುಂಬ ಖುಷಿಯಾಗುತ್ತೆ. ಎಲ್ಲ ವಿಷಯದಲ್ಲೂ ಒಂದು ಸ್ಟ್ರಾಂಗ್ ಸಪೋರ್ಟ್ ನಮ್ಮ ಜೊತೆಗೆ ಮುಂಚೆಯಿಂದನೂ ಇದೆ. ನಾನು ಯಾವಾಗಲೂ ಏನೇ ಡಿಸಿಷನ್ ತೊಗೊಳ್ಲಿಕ್ಕೆ ನಾನು ಸ್ವಲ್ಪ ಕನ್ಫ್ಯೂಷನ್ಸಲ್ಲಿ ಇದ್ದಾಗ ಕೇಳ್ತೀರಾ ಏನಾಯಿತು ಅಂತೆಲ್ಲ ಹೇಳಿ, ಆಮೇಲೆ ಅದಕ್ಕೊಂದು ಸಜೆಷನ್ ಅನ್ನೋ ಥರ ಒಂದು ವೇದವಾಕ್ಯ ಹೇಳ್ದಂಗೆ ಅವಾಗ ಆ ಒಂದು ಪ್ರಾಬ್ಲಮ್ಸ್ ಅಥವಾ ನನ್ನ ತಲೆ ಏನೇ ಓಡ್ತಾ ಇದ್ರು ಹಿಂಗೆ ರಿಸಾಲ್ವ್ ಆಗಿಬಿಡುತ್ತೆ. ಸೊ ಅದು ನಂಗೆ ತುಂಬಾ ಇಷ್ಟ. ನೀವೊಂದು ಸಪೋರ್ಟ್ ಬಂದು ಏನು ಕೊಡ್ತೀರಾ, ಇಲ್ಲ ಮಾಡು ನಾನಿದ್ದೀನಿ, ಯಾವುದಕ್ಕೂ ಹೆದರಿಕೆ ಹೋಗಬೇಡ, ಅಪ್ಪ ಇದ್ದಾರೆ ನಿನ್ನ ಜೊತೆಗೆ ಅಂತ ಹೇಳಿ ಆ ಒಂದು ಸಪೋರ್ಟ್ ನನ್ನ ಲೈಫಲ್ಲಿ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಆ ಸಪೋರ್ಟೇ ಕಾರಣ. ಸೊ ಥ್ಯಾಂಕ್ ಯು ಸೋ ಮಚ್ ಆ ಸಪೋರ್ಟಿಗೆ. ಮತ್ತು ನಾನು ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀನಿ ಮತ್ತು ಗ್ರೇಟ್ಫುಲ್ ಆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮಮ್ಮಿ ಡ್ಯಾಡಿ ಫಾರ್ ದಿಸ್ ಬ್ಯೂಟಿಫುಲ್ ಲೈಫ್. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮನೋಜ್ ಪಾಲೇಕರ್ ಪತ್ನಿಯಾದ ನಾನು ಹೇಳುವುದೇನೆಂದರೆ, ನಮ್ಮ ಮದುವೆಯಾಗಿ 28 ವರ್ಷಗಳು. ಅವರ ಸ್ವಭಾವ, ನಡತೆ, ಪ್ರೀತಿ ತುಂಬಾನೇ ಇಷ್ಟ. ಅವರು 12 ಗಂಟೆಗಳ ಕಾಲದ ಡ್ಯೂಟಿ ಅಂತ ಮಕ್ಕಳ ಸೇವೆ ಮಾಡ್ತಾನೆ ಇರ್ತಿದ್ರು. ಈಗ ನಿವೃತ್ತರಾಗಿ ಮನೇಲಿದ್ದಾರೆ ಅಂತ ನನಗೆ ಬೇಸರ ಇಲ್ಲ. ಕಾರಣ ಅವರು ಮನೇಲಿದ್ದುಕೊಂಡು ಕಲಾ ಸೇವೆ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಈಗಿನ ಕಾಲದಲ್ಲಿ ನಿಜವಾದ ಸಾಧನೆ ಏನು ಅಂದರೆ ಇನ್ನೊಬ್ಬರಿಗೆ ಒಳ್ಳೆಯ ರೀತಿಯಲ್ಲಿ ನಾವು ಮಾದರಿಯಾಗೋದು. ಜೀವನ ಅಂದರೆ ಏನು ಅನ್ನೋದಕ್ಕೆ ಒಂದು ಅದ್ಭುತವಾದಂಥ ಉದಾಹರಣೆ ಆಗೋದು. ಮನೋಜ್ ಭಾವ ಅಂದರೆ ಆಲ್ರೌಂಡರ್. ಅವರಿಂದ ಕಲಿಯೋದು ತುಂಬಾ ಇದೆ, ತುಂಬ ಅಂದರೆ ತುಂಬಾ ಇದೆ. ಇವಾಗ ಅವರು ದೊಡ್ಡವರು ಅಂತ ಹೇಳ್ಕೊಂಡು ಅವ್ರಿಗೆ ಒಂದು ಸ್ವಲ್ಪ ಇವಾಗ ಬೇರೆಯವ್ರ ಕಡೆಯಿಂದ ಏನಾದರೂ ಕಲಿಯೋದು, ನಾನು ಕಲಿಯೋದಿಲ್ಲ ದೊಡ್ಡವನು ಅಂತ ಒಂದು ಸ್ವಲ್ಪನೂ ಈಗೋನೇ ಇಲ್ಲ ಭಾವನಿಗೆ. ಒಂದೊಂದು ವಿದ್ಯೆ ಇರುತ್ತೆ ಅಂತ ಹೇಳ್ಕೊಂಡು ಆ ಥರ ಸ್ವಭಾವದ ಮನೋಜ್ ಭಾವನ ಜೊತೆಗೆ ನಾನು ತುಂಬ ಫಂಕ್ಷನ್ಸ್ ಮಾಡಿದ್ದೀನಿ, ತುಂಬ ಡ್ಯಾನ್ಸ್ ಮಾಡಿದ್ದೀನಿ, ಅಪರ್ಚುನಿಟೀಸ್ ಕೊಟ್ಟಿದ್ದಾರೆ. ಮತ್ತು ಅವ್ರ ಕಡೆಯಿಂದ ನಾನು ಸ್ಕೂಲಿಗೂ ಹೋಗಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ ನನಗೆ. ಸೊ ಇವಾಗ ನಿವೃತ್ತಿ ಜೀವನಕ್ಕೆ ಪ್ರವೇಶ ಮಾಡ್ತಿದ್ದಾರೆ ಮನೋಜ್ ಭಾವ. ನಿವೃತ್ತಿ ಅಂತ ಇಲ್ಲ, ಇವಾಗ ಅವ್ರು ಹೊಸದಾಗಿ ಸೃಷ್ಟಿ ಮಾಡ್ತಾರೆ. ಪ್ರೋಗ್ರಾಮ್ಸು ಅಥವಾ ಕಲೆಯಲ್ಲಿ ಅಥವಾ ಸಂಗೀತದಲ್ಲಾಗಲಿ ಎಲ್ಲದರಲ್ಲೂ ಮಾಡ್ತಾರೆ. ಸೊ ಮನೋಜ್ ಭಾವ, ಕಂಗ್ರ್ಯಾಚುಲೇಷನ್ಸ್. ಅಮ್ಮ ಹಾಯ್, ಹೇಗಿದ್ದೀರಾ? ನೀವು ಬಿಡಿ ಚೆನ್ನಾಗಿರ್ತೀರಿ, ಯಾಕಂದರೆ ನೀವು ಸಕಲ ಕಲಾ ವಲ್ಲಭರು. ಈಗ ನೀವು ನಿಮ್ಮ ಶಿಕ್ಷಕ ವೃತ್ತಿಯಿಂದ ನಿವೃತ್ತಿ ಹೊಂದು ನಿಮ್ಮ ಕಲಾವಿದ ವೃತ್ತಿಯನ್ನು ಮುಂದುವರಿಸ್ತಾ ಇದ್ದೀರಿ. ತಮಗೆ ಈ ಒಂದು ವಿಶೇಷ ಸಂದರ್ಭದ ಶುಭಾಶಯವನ್ನು ಕೋರ್ತಾ ಇದ್ದೀನಿ. ನಿಮಗೋಸ್ಕರ ಈಗ ಒಂದು ಹಾಡಿನ ಮೂಲಕ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೀನಿ. ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗರು, ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗರು, ಏನೇ ಬರಲಿ ಯಾರಿಗೂ ಸೋತು ತಲೆಯ ಬಾಗರು, ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವಿರಿ, ಹೀಗೆ ನಗುತ್ತಲಿರುವಿರಿ. ಜೈ ಕನ್ನಡಾಂಬೆ. ಹಾಯ್ ಮಾಮ, ಹೇಗಿದ್ದೀರಾ? ತಮಗೆ ನಿವೃತ್ತಿ ಜೀವನದ ಹಾರ್ದಿಕ ಶುಭಾಶಯಗಳು. ಹೀಗೆ ನಿಮ್ಮ ಮುಂದಿನ ಜೀವನ ಸುಖಕರವಾಗಿ ಸಾಗಲಿ ಅಂತ ಹೇಳಿಕೊಂಡು ನಾನು ಬಯಸ್ತಾ ಇದ್ದೇನೆ. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ. ಧನ್ಯವಾದಗಳು. ಮನೀಶ್ ಸರ್ ನಮಸ್ಕಾರ. ಜುಲೈ 31ಕ್ಕೆ ನೀವು ನಿವೃತ್ತಿಯಾಗಿದ್ರಿ. ಇದನ್ನು ಕೇಳಿದಾಗ ತುಂಬ ಖುಷಿಯಾಗುತ್ತೆ, ಇನ್ನೊಮ್ಮೆ ಕೇಳಿದಾಗ ಅದನ್ನು ಬೇಸರ ಅನಿಸುತ್ತೆ. ಯಾಕಂದರೆ ನೀವು ಇವತ್ತಿನ ನಮ್ಮ ಪೀಳಿಗೆಗೆ ಆದರ್ಶಿಕ ಶಿಕ್ಷಕರಾಗಿದ್ರಿ ನೀವು. ಆದರೆ ಆ ಸ್ಕೂಲಲ್ಲಿ ಹಾಗೂ ನೀವು ಕಲಾಭಾರತಿ ಮುಖ್ಯಸ್ಥರಾಗಿದ್ದಾಗ ವಿವಿಧ ಕಾರ್ಯಕ್ರಮಗಳು, ಉದಾಹರಣೆ ಹಾಸ್ಯ ಇರ್ಬೋದು, ಮಿಮಿಕ್ರಿ ಇರ್ಬೋದು, ಭಾಷಣ ಇರ್ಬೋದು, ಇದನ್ನು ನಾವು ನೋಡಿದ್ದೀವಿ ಕೆಲವು ಸ್ಟೇಜ್ಗಳಲ್ಲೆಲ್ಲ. ಹಿಂದೆ ಆದಂಥ ಒಂದು ಹೆಸರಿದೆ. ಕಲಾಭಾರತಿ ತಂಡದಿಂದ
ಮುಖ್ಯಸ್ಥರಾಗಿದ್ದು ಕಲಾ ಸೇವೆಯನ್ನು ಇವತ್ತು ನೀಡ್ತಾ ಬಂದಿದ್ದರು. ಹೀಗಾಗಿ ಹೇಳಲಿಕ್ಕೆ ನಮ್ಮ ಹತ್ರ ಏನು ಉಳಿದಿಲ್ಲ, ಯಾಕಂದರೆ ಅತ್ಯುತ್ತಮ ಶಿಕ್ಷಕರಂತ ಹೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಚೆನ್ನಾಗಿದೆ. ಅವರು ನನ್ನ ಹಳೆ ಕಥೆಯನ್ನು ಕೇಳುವಾಗ ಇವನು ಹೀಗಿದ್ದು ಉಂಟೆ ಅಲ್ಲಿ ಕೇಳಲಾಗಿ ದಿನೇಶ್ ಬಾಯರು ಫೋಟೋ ಹೊಡೆದಾಗ ಮೂಡಿರುವ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅಂತೇಳಿ ಈಗ ಅವ್ರು ಮನೆ ಒಂದು ಕರೀತಾರೆ, ನನಗೆ ಭಯಂಕರ ಖುಷಿ ಆಗುತ್ತೆ. ಯಾಕಂತಂದ್ರೆ ಗುರುಗಳು ಕಲಿಸಿದ ಒಬ್ಬರು ಸ್ಟೂಡೆಂಟ್ ಅವರಿಗೆ ಮದುವೆ ಕರೆಯೋದು, ಅವರು ಸ್ಟೂಡೆಂಟ್ ಮದುವೆಗೆ ಹೋಗಿ ಯೋಗ ಅಂದ್ರೆ ಸ್ಟೂಡೆಂಟ್ ಮದುವೆಗೆ ಹೋಗಿ ಅವರನ್ನು ಆಶೀರ್ವಾದ ಮಾಡೋದುಂಟಲ್ಲ, ಆ ಯೋಗ ಎಲ್ಲ ಟೀಚರ್ಸ್ ಸಿಕ್ಕಿದ್ರು ಅಂತ ನನ್ನ ಅನಿಸಿಕೆ. ನಮ್ಮ ಅಣ್ಣನ ಬಗ್ಗೆ ನನಗೆ ಹೆಮ್ಮೆ ಉಂಟು. ಐ ಲವ್ ಯು ಅಣ್ಣ.